ಎಲ್ಲರಿಗೂ ನಮಸ್ಕಾರ. ಸೆಕೆಂಡ್ PU ನಲ್ಲಿ ಇಡೀ ರಾಜ್ಯಕ್ಕೆ 12ನೇ ರ್ಯಾಂಕ್ ಬಂದಂತಹ ಹೆಣ್ಣು ಮಗಳು ಓದಿದಿದೆ ಕಾಲೇಜ್ನಲ್ಲಿ ಸ್ನೇಹಿತರೆ. ನಮ್ಮ ಕರ್ನಾಟಕದ ಸೆಕೆಂಡ್ PU 98%. SSLC ನಂದು 72 ಇತ್ತು, ಆದ್ರೆ PU ಗೆ ಬಂದ್ಮೇಲೆ 93 ಬಂದಿತ್ತು. ಫಸ್ಟ್ ಡಿಸಿಪ್ಲಿನ್ ಅಂತ ಇತ್ತು. ನಾವ್ ಯಾರು ಮಿಸ್ಬಿಹೇವ್ ಮಾಡಲ್ಲ, ನಮ್ಗೆ ಎನ್ವಿರಾನ್ಮೆಂಟ್ ಕ್ಲಿಯರ್ ಆಗಿರೋದು. ಅರೆ ಈ ಕಾಲೇಜಲ್ಲಿ ಸೆಮಿನಾರ್ ಮಾಡೋದ್ರಿಂದ ನಾವು 4 ಜನರ ಮುಂದೆ ನಿಂತ್ಕೊಂಡು ಕಾನ್ಫಿಡೆಂಟ್ ಆಗಿ ಏನ್ ಅನ್ಸುತ್ತೋ ಅದನ್ನ ಮಾತಾಡೋದು ಫಸ್ಟ್. ಅದ್ರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆದ್ಮೇಲೆ ನೀವ್ ಏನ್ ಬೇಕಾದ್ರೂ ಸಾಧಿಸಬಹುದು, ತಲೆ ಕೆಡ್ಸ್ಕೊಳಂಗಿಲ್ಲ. ನನ್ಗೆ ಅಮ್ಮ ಇಲ್ಲ, ನಾನು 4 ವರ್ಷ ಮಗು ಇರ್ಬೇಕಾದ್ರೆ ಅಮ್ಮ ತೀರ್ಕೊಂಡ್ರು. ಅವ್ರನ್ನ ಚೆನ್ನಾಗಿ ರೆಡಿ ಮಾಡಿ ಇವತ್ತು ಅವ್ರು 85% ತಗೊಂಡಿದ್ದಾರೆ. ನನ್ನ ಮೊಮ್ಮಗಳನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ JP ಸರ್. ನಾನು 18 ವರ್ಷ ಇದ್ದಾಗ ಸೆಕೆಂಡ್ PU ಕಂಪ್ಲೀಟ್ ಮಾಡಿದಾಗ ನಾನು ಸ್ಟಾರ್ಟ್ ಮಾಡಿದ್ದೆ. ಒಂದು 15-20 ಸಾವಿರ ಜನ ಸ್ಟೂಡೆಂಟ್ಸ್ ನನ್ನ ಅಂಡರ್ ಕಲ್ತಿದ್ದಾರೆ ಸರ್. ಈ ಪೇರೆಂಟ್ಸ್ ಬರೋರು ಪ್ರಿನ್ಸಿಪಲ್ ನ ನೋಡ್ಬೇಕು ಅನ್ನೋರು, ಪ್ರಿನ್ಸಿಪಲ್ ಸರ್ ನಮಸ್ಕಾರ ಅನ್ನೋರು, ನನಗೆ ಒಂಥರ ಪ್ರೌಡ್ ಫೀಲ್. ಎಜುಕೇಶನ್ ಇರೋಂಥವ್ರಿಗೆ ಪ್ರತಿಯೊಬ್ರು ಗೌರವ ಕೊಡ್ತಾರೆ. ಸಬ್ಜೆಕ್ಟ್ ನಾಲೆಡ್ಜ್ ಮತ್ ಮಾತು ಗೊತ್ತಿರ್ಬೇಕು, ಇಂಗ್ಲಿಷ್ ಕಮ್ಯುನಿಕೇಶನ್, ಕನ್ನಡ ಕಮ್ಯುನಿಕೇಶನ್, ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕು ಕರೆಕ್ಟ್ ಆಗಿ. ಅದಿದ್ರೆ 100% ಗೆದ್ದಂಗೆ, ನೀವು ಅಲ್ಲೇ ಗೆದ್ದಂಗೆ. ಯಾರು ದಡ್ರಲ್ಲ, ಪ್ರತಿಯೊಬ್ರು ಬುದ್ಧಿವಂತರೆ. ಯಾರು ಕದಿಯಲಾಗದ ಸಂಪತ್ತು ಅಂತ ಯಾವುದಾದ್ರೂ ಇದ್ರೆ ಅದನ್ನ ವಿದ್ಯೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹೌದು, ನಮ್ಮಲ್ಲಿ ಚಿನ್ನ ಬೆಳ್ಳಿ ಇರ್ಬೋದು, ಹಣ ಆಸ್ತಿ ಇರ್ಬೋದು, ಅದು ಒಂದು ಸಮಯ ಆದಮೇಲೆ ಇನ್ನೊಬ್ರು ಪಾಲ್ಗೆ ಹೋಗ್ಬಿಡ್ಬೋದು ಸ್ನೇಹಿತರೆ. ಆದರೆ ಅಕ್ಷರ ಅನ್ನೋದಿದೆಯಲ್ಲ ಅಥವಾ ವಿದ್ಯೆ ಅನ್ನೋದಿದೆಯಲ್ಲ, ಅದನ್ನು ಯಾರೂ ಕೂಡ ಕಬಳಿಸಲಾಗದ, ಬಳಸಿದಷ್ಟು ಹೆಚ್ಚಾಗುವಂಥದ್ದು ಅಕ್ಷರ ಮತ್ತು ವಿದ್ಯೆ. ಯಾಕೆ ಇಷ್ಟು ಪೀಠಿಗೆ ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಒಂದು ದೊಡ್ಡ ಸಕ್ಸಸ್ ಸ್ಟೋರಿನ ನಾವು ಮಾತಾಡೋಕ್ಕೆ ಅಂತ ಬಂದಿದ್ದೀವಿ. ಎಸ್, ನೀವು ನೋಡ್ತಾ ಇರೋಂಥದ್ದು ಬೆಂಗಳೂರಿನ ವಿಜಯನಗರ ಪೈಪ್ಲೈನ್ ರಸ್ತೆಯಲ್ಲಿರುವಂಥ ಜೈ ಹಿಂದ್ ವಿದ್ಯಾಸಂಸ್ಥೆಯ ಕಥೆಯನ್ನು ನಾವು ಮಾತಾಡೋಣ ಸ್ನೇಹಿತರೆ. ಎಂಥ ರೋಚಕವಾದ ಮೋಟಿವೇಶನಲ್ ಸ್ಟೋರಿ ಅಂತಂದರೆ ಸ್ನೇಹಿತರೆ, ಇತ್ತೀಚೆಗೆ PUC ರಿಸಲ್ಟ್ಸ್ ಬಂತು, PUCಯ ಫಲಿತಾಂಶಗಳು ಬಂತು. ಸೆಕೆಂಡ್ PU ನಲ್ಲಿ ಇಡೀ ರಾಜ್ಯಕ್ಕೆ 12ನೇ ರ್ಯಾಂಕ್ ಬಂದಂತಹ ಹೆಣ್ಣು ಮಗಳು ಓದಿದಿದೆ ಕಾಲೇಜ್ನಲ್ಲಿ ಸ್ನೇಹಿತರೆ. ನೀವು ನೋಡ್ಬೋದು, ಬೋರ್ಡ್ ಕೂಡ ಹಾಕಿದ್ದಾರೆ. ಮುಸ್ಕಾನ್ ಬಾನು ಅಂತ ಹೇಳಿ 98% ಕಾಮರ್ಸ್ನಲ್ಲಿ PUC ಕಾಮರ್ಸ್ನಲ್ಲಿ ತೊಗೊಂಡಂತಹ ಹೆಣ್ಣುಮಗಳು, ಇಡೀ ರಾಜ್ಯಕ್ಕೆ 12ನೇ ರ್ಯಾಂಕು. ಅವ್ರು ಓದಿದ ಕಾಲೇಜಿದು. ಅವರ ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ. ಅವ್ರು ಓದಿದ್ದು SSLC ಕನ್ನಡ ಮಾಧ್ಯಮದಲ್ಲಿ ಓದ್ತಾರೆ. ಅಲ್ಲಿ 74% ಬರುತ್ತೆ. ಅವ್ರು ಬಂದು ಈ ಕಾಲೇಜಿಗೆ ಸೇರ್ಕೋತಾರೆ. ಸೆಕೆಂಡ್ PU ನಲ್ಲಿ ರಾಜ್ಯಕ್ಕೆ 12ನೇ ರ್ಯಾಂಕ್ ಬರ್ತಾರೆ. ಬನ್ನಿ ನೋಡೋಣ ಹೇಗಿದೆ ಜೈ ಹಿಂದ್ ವಿದ್ಯಾಸಂಸ್ಥೆ ಸ್ನೇಹಿತರೆ. ಅನೇಕ ಕಾಲೇಜ್ಗಳು ಕಟ್ ಆಫ್ ಮಾಡ್ಕೊಂಡಿರ್ತಾರೆ, 80% ಬಂದವ್ರು ತೊಗೋತೀನಿ, 90% ಬಂದವ್ರು ತೊಗೋತೀನಿ ಅಂತ. ಆದರೆ ಈ ಸಂಸ್ಥೆ 50% ಬಂದವ್ರನ್ನೂ ನಾನು ತೊಗೊಂಡವ್ರು ಅವ್ರನ್ನ 90% ಬರ್ಸ್ತೀನಿ ಅಂತ ಹಠ ಮಾಡುವಂಥ, ಆ ಚಾಲೆಂಜ್ ಮಾಡುವಂಥ ಸಂಸ್ಥೆ ಸ್ನೇಹಿತರೆ. ಇದರ ಫೌಂಡರು ಜಯಪ್ರಕಾಶ್ ಅಂತ ಹೇಳಿ, ಡಾಕ್ಟರ್ ಜಯಪ್ರಕಾಶ್ ಅಂತ. ಎಂತಹ ಸಾಧಕರು ಅವರು ಅಂದರೆ ಸ್ನೇಹಿತರೆ, ಅವರು ಅನೇಕ ಡಿಗ್ರಿಗಳನ್ನು ಅವ್ರು ಮಾಡಿದ್ದಾರೆ. ತನ್ನ PUC ರಜೆಯಲ್ಲಿ ಬರೀ 2 ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಹೇಳ್ಕೊಡೋ ಮೂಲಕ ಶುರು ಮಾಡಿ ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಟಿದಂತಹ ಸಾಧಕರವರು. ಅವ್ರನ್ನ ಮಾತಾಡ್ಸೋಣ. ಅವರು ಸ್ಪೋರ್ಟ್ಸ್ಮನ್, ಅಥ್ಲೀಟ್ ಅವರು. ಸೊ ಹೀಗೆ ಅನೇಕ ರೋಚಕವಾದಂತಹ ಸಾಧಕರ ಕಥೆಗಳನ್ನು ನಾವು ಇವತ್ತು ಒಳಗಡೆ ಹೋಗಿ ಮಾತಾಡೋಣ. ಸ್ವಾಗತ ನಿಮಗೆ ಜೈ ಹಿಂದ್ ವಿದ್ಯಾಸಂಸ್ಥೆಗೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. JP ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಸೊ ನೀವು PU ಓದಬೇಕಾದ್ರೆ ಶುರು ಮಾಡಿದ್ವಿ ಅಂತ ಕೇಳ್ಪಟ್ವಿ. ಸೊ ಹೇಗಿತ್ತು ತಮ್ಮ ಜರ್ನಿ? ಸರ್ ಮೇಯ್ನ್ ಬೇಕಾಗಿರೋದು ಸರ್ ಡಿಸಿಪ್ಲಿನ್. ಸೊ ನಮ್ಮ ತಂದೆ ತಾಯಿ ನಮಗೆ ಕಲಿಸ್ಕೊಟ್ಟಿದ್ದು ಶಿಸ್ತು. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದು, ಗೋಪಾಲ್ ಕೃಷ್ಣ ಅಂತ. ಸೊ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ ಬ್ಯಾಂಗ್ಳೂರ್ ಸಿಟಿನಲ್ಲಿ. ಸೊ ರನ್ನಿಂಗ್ ಗೋಪಾಲ್ ಅಂತ ಅವ್ರಿಗೆ ಹೆಸರು. ರನ್ನಿಂಗ್ ಗೋಪಾಲ್? ಎಸ್ ಸರ್. ಸೊ ಓಡ್ಕೊಂಡು ಹೋಗಿ ಚೇಸ್ ಮಾಡಿ ಕಳ್ಳರನ್ನ ಎಲ್ಲಿದ್ರು ಹಿಡಿತಿದ್ರಂತೆ. ತಮ್ಗೆ ಏಜ್ ಎಷ್ಟು ಕೇಳ್ಬೋದಾ ಸರ್? ನಂದೀಗ 37 ಈಗ ಸರ್. ಸ್ಟೂಡೆಂಟ್ಸ್ಗಳಿಗೆ ಎಜುಕೇಷನ್ ಸಿಗಬೇಕು. ಸೊ ನಮ್ದು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಥರ ಅಲ್ಲ, ಎಲ್ಲರೂ ಕಲಿಬೇಕು, ಎಲ್ಲರೂ ಓದಬೇಕು ಅನ್ನೋ ಥರ ಇನ್ಸ್ಟಿಟ್ಯೂಷನ್ಸ್. ಸೊ ಪೂವರ್ ಆ್ಯಂಡ್ ನೀಡಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಇದು ಓಪನ್ ಆಗಿರುತ್ತೆ ಜೈ ಹಿಂದ್. ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಈಗ ಅವ್ರಿಗೆ ಎಜುಕೇಷನ್ ಕೊಟ್ಟು ಅವ್ರನ್ನ ಪುಷ್ ಮಾಡಿದ್ರೆ ಮುಂದೆ ಅವ್ರ ಜೀವನ, ಅವ್ರ ಫ್ಯಾಮಿಲಿ ಚೆನ್ನಾಗಾಗುತ್ತೆ, ದೇಶ ಸುಭದ್ರ ಆಗುತ್ತೆ. ಸೊ ಜಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ಎಜುಕೇಟೆಡ್ ಮೈಂಡ್ಸ್ ನಮ್ಮ ದೇಶಕ್ಕೋಸ್ಕರ. ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ಸಾಕಷ್ಟು ಜನ ಎಲ್ಲ ಎಜುಕೇಟೆಡ್ ಆಗಬೇಕು. ಸೊ ಆ ರೀತಿ ಒಂದು ಮನೋಭಾವ ಇಟ್ಕೊಂಡು ಈ ಸಂಸ್ಥೆ ನಡೀತಾ ಇದೆ ಸರ್. ಏನ್ ಸರ್ ಇದು ನಿಮ್ಮ ಫಸ್ಟ್ ನಿಮ್ಮ ಕ್ವಾಲಿಫಿಕೇಶನ್ ಓದಿ ಸರ್? ನಮಗೆ ಸರ್ ನಾನು ಸೆಕೆಂಡ್ PU ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ PU ಕಂಪ್ಲೀಟ್ ಮಾಡಿದಾಗ ನನಗೆ ಟೈಮ್ ಇತ್ತು, ಹಾಲಿಡೇ ಟೈಮ್ 3-4 ಮಂತ್ಸ್ ಏನು ಗ್ಯಾಪ್ ಇರುತ್ತೆ ಇಂಜಿನಿಯರಿಂಗ್ ಸೇರೋದಕ್ಕೆ. ಸೊ ಆ ಟೈಮಲ್ಲಿ ನಮ್ಮ ತಂದೆ ನನಗೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಒಂದು 4 ಜನ ಅವ್ರ ಫ್ರೆಂಡ್ಸ್ ಮಕ್ಕಳನ್ನ ತಂದು ಕೊಟ್ಟರು. ಅವ್ರು ಕುತ್ಕೊಂಡು ಹೇಳ್ಕೊಡು ಅಂತ, ಪಾಠ ಹೇಳ್ಕೊಡು ಅಂತ. ನಿಮ್ಗಿನ ಜೂನಿಯರ್ಸ್ ಅವರು? ನನಗಿನ್ನ ಜೂನಿಯರ್ಸ್, ಒಂದು 8ನೇ ಕ್ಲಾಸ್, 7ನೇ ಕ್ಲಾಸ್, 6ನೇ ಕ್ಲಾಸ್ ಸ್ಟೂಡೆಂಟ್, 10ನೇ ಕ್ಲಾಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಇದ್ರು. ಸೊ ಅವ್ರಿಗೆ ನಾನು ಆಗ ಸೆಕೆಂಡ್ PU ಕಂಪ್ಲೀಟ್ ಮಾಡಿದ್ದೆ. ಆಗ ಅವ್ರಿಗೆ ಟೀಚ್ ಮಾಡೋದಕ್ಕೆ ತಾಯಿ ನಾನು ಸ್ಟಾರ್ಟ್ ಮಾಡಿದ್ವಿ. ಸೊ ಅದೇ ಒಂದು ಇಂಟ್ರೆಸ್ಟ್ ನನ್ನಲ್ಲೇ ಹಂಗೆ ಕಂಟಿನ್ಯೂ ಆಯಿತು. ಸೊ ಮನೆಯಲ್ಲಿ ಅಮ್ಮ ಆಗಲೇ ಟ್ಯೂಷನ್ಸ್ ಮಾಡ್ತಾ ಇದ್ರು ಮೊದಲೇ. ಸೊ ಅದನ್ನು ಅವ್ರ ಪಕ್ಕದಲ್ಲಿ ನಾನು ಕೂತಿರ್ತಿದ್ದೆ. ಸೊ ಅದೆಲ್ಲ ನೋಡಿ ನನಗೂ ಆ ವೈಬ್ಸ್ ಬಂತು, ಸೊ ಮಾಡಬೇಕು ಅಂತ. ಸೊ ಹಾಗೆ ಕಂಟಿನ್ಯೂ ಆಯಿತು ಸರ್. ಇಂಜಿನಿಯರಿಂಗ್ ಸೇರಿದೆ. ಇಂಜಿನಿಯರಿಂಗ್ 4 ವರ್ಷ ಕಂಪ್ಲೀಟ್ ಮಾಡಿದೆ. ಸೊ ಇಂಜಿನಿಯರಿಂಗ್ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಬ್ರಾಂಚ್ ನಂದು.
ತಂದೆ ಆ ಹೊರಗಡೆ ಅವರು ಪಾಪ ಆ್ಯಕ್ಚುಲಿ ನಾವೆಲ್ಲ ಚೆನ್ನಾಗಿ ಓದಬೇಕು, ಅವರು ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಬೆಳೆದು ಬಂದಂಥವ್ರು, ಮಾಗಡಿ ಕಡೆಯವರು. ಬಟ್ ಅವರು ಕಷ್ಟಪಟ್ಟು ಅವರೇ ಸ್ವಂತ ಓದಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವರಿಗೆ ನಮಗೆ ಓಕೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಓದ್ತಾ ಇದ್ದಾನೆ. ಯಾರೋ ಹೇಳಿದ್ರು ಕಂಪ್ಯೂಟರ್ ಸೈನ್ಸ್ ತುಂಬ ಒಂದು 20 ವರ್ಷದ ಹಿಂದೆ ಇದು ಕಂಪ್ಯೂಟರ್ ಸೈನ್ಸ್ ಕ್ಷೇತ್ರದಲ್ಲಿ ಏನಾದರೂ ಕಲಿಸು ಕೋರ್ಸ್ ಮಾಡಿಸು ಅಂತ ಕರ್ಕೊಂಡೋದು GNIIT ಅಂತ NIIT ಸೆಂಟರ್ ಇದೆ ರಾಜಾಜಿನಗರಲ್ಲಿ. ಅಲ್ಲಿ ಕೌನ್ಸಿಲರ್ ಏನು ಮಾಡಿದ್ರು, ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇನೋ ಒಂದು ಮಂತ್ 2 months 3 months ಕೋರ್ಸಿಗೆ ಸೇರಿಸ್ತಾರೆ ಅಂತ ಅಂದ್ಕೊಂಡೆ. ನಮ್ಮ ತಂದೆ ಉತ್ಸಾಹನ ಕೌನ್ಸಿಲರ್ ಕ್ಯಾಚ್ ಮಾಡಿಕೊಂಡು ನನಗೆ 3 years ಪ್ರೋಗ್ರಾಮ್ದು ಕೊಟ್ಟರು. ಆ ಇಂಜಿನಿಯರಿಂಗ್ ವೀಕ್ಲಿ 3 days ಕ್ಲಾಸಸ್ಸು, ಈವ್ನಿಂಗ್ 7 to 9 ರಾತ್ರಿ. GNIIT ಇಂಜಿನಿಯರಿಂಗ್ ಮುಗೀತು, ಜೊತೆನಲ್ಲಿ ಈ 3 years GNIIT ಕಂಪ್ಲೀಟ್ ಮಾಡಿದೆ. ಸೊ 4 ವರ್ಷ ಇಂಜಿನಿಯರಿಂಗ್ ಮುಗಿದಕ್ಕೆ NIIT ಡಿಗ್ರಿನೂ ಕಂಪ್ಲೀಟ್ ಮಾಡಿದೆ. ಸೊ 2 ಪ್ಯಾರಲಲ್ ಆಗಿ ಮುಗೀತು. ಸೊ ನಂತರ IBM ಅಲ್ಲಿ ಜಾಬ್ ಆಯಿತು. ಸೊ IBM ಮಲ್ಟಿನ್ಯಾಷನಲ್ ಕಂಪ್ನಿ, ಅದು ಟಾಪ್ ಮಲ್ಟಿನ್ಯಾಷನಲ್ ಕಂಪ್ನಿ ನಮ್ಮ ಇಂಡಿಯಾನಲ್ಲಿ ಅಥವಾ ಇಡೀ ಅಕ್ರಾಸ್ ದ ಗ್ಲೋಬ್. ಸೊ IBM ಅಲ್ಲಿ 8 ವರ್ಷ ಕೆಲಸ ಮಾಡಿದೆ. ಬಟ್ ಇಂಜಿನಿಯರಿಂಗ್ ಓದುವಾಗ ಈವ್ನಿಂಗ್ ಟ್ಯೂಷನ್ಸ್ ನಡೀತಾ ಇತ್ತು ಪಾಡಿಗೆ. ಸೊ ಅದು ನೀವು PUC ಕಲಿಸ್ತಾ ಟ್ಯೂಷನ್ ಇದ್ದೇ ಇತ್ತು? ಎಸ್, ನಾನು ಟ್ಯೂಷನ್ಸ್ ಈವ್ನಿಂಗ್ಸ್ ನಡೀತಾ ಇತ್ತು ಸರ್. ನನಗೆ ನಮ್ಮ ತಾಯಿ ಇದ್ದರು, ನನ್ನ ಕಸಿನ್ ಬ್ರದರ್ಸ್, ನನ್ನ ಟೀಚರ್ಸ್, ನನ್ನ ಫ್ರೆಂಡ್ಸ್ ನನಗೆ ಸಾಥ್ ಕೊಟ್ಟರು. ಸೊ ಎಲ್ಲ ಸೇರಿ ನಾವು ನಡೆಸ್ತಾ ಬಂದ್ವಿ. ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನಾನು IBMಗೆ ಜಾಯ್ನ್ ಆದಾಗ, IBM ಜಾಯ್ನ್ ಆದಮೇಲೆ ನೆಕ್ಸ್ಟ್ ಪೇರೆಂಟ್ಸ್ ಸ್ಟೂಡೆಂಟ್ಸ್ನೆಲ್ಲ ಕರೆಸಿದೆ, ಹೇಳಿದೆ. ಸೊ ಈ ರೀತಿ ನೆಕ್ಸ್ಟ್ ಫರ್ದರ್ ನನಗೆ ಇನ್ನು ಕೆಲಸ ಸಿಕ್ಕಿದೆ, ಇನ್ನು ನಾನು ಟ್ಯೂಷನ್ಸ್ ಮಾಡೋದಕ್ಕಾಗಲ್ಲ, ಸ್ಟಾಪ್ ಮಾಡ್ತೀವಿ ಅಂತ. ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋ ಹಾಗಿಲ್ಲ ಸರ್, ನೀವು ಮಾಡಲೇಬೇಕು, ನೀವೇ ಮಾಡಬೇಕು. ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಬೆಳಗ್ಗೆ ಕರೆಸ್ತೀರಾ, ರಾತ್ರಿ 6 ಗಂಟೆಗೆ ಕರೆಸ್ತೀರಾ, ಸಂಜೆ, ಬಟ್ ನಿಮ್ಮ ಟ್ಯೂಷನ್ ಸೆಂಟರ್ಲೇ ನಮ್ಮ ಸ್ಟೂಡೆಂಟ್ಸ್ ಓದಬೇಕು ಅಂತ ಇದು ಮಾಡಿದ್ರು. ಏನೋ ದೇವರಿಗೆ ಇತ್ತು, ಅದು ಬ್ಲೆಸ್ಸಿಂಗ್ ಇತ್ತು ನಮಗೆ, ಒಂದು ದೇವರ ಆಶೀರ್ವಾದದಿಂದ. ಹಾಗೆ IBM ಅಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಸಿಕ್ತು. 8 ವರ್ಷ IBM ಅಲ್ಲಿ ಕೆಲಸ ಮಾಡಿದೆ. ಸೊ IBM ಅಲ್ಲಿ ಗುರುತಿಸಿ ನನಗೆ MS ಡಿಗ್ರಿ ಕಂಪ್ಲೀಟ್ ಆಯಿತು. ಸೊ MS ಡಿಗ್ರಿ ನಂದು ಮಾಡಿದೆ. ಸೊ MS ಇನ್ ಕಂಪ್ಯೂಟರ್ ಸೈನ್ಸು. ನಾನು ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡ್ತಿದ್ದು ಮ್ಯಾಥಮೆಟಿಕ್ಸ್, ನನ್ನ ಇಷ್ಟವಾದ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಹೀಗೆ ಯಾಕೆ MSc ಯಾಕೆ ಮಾಡಬಾರ್ದು, MSc ಇನ್ ಮ್ಯಾಥಮೆಟಿಕ್ಸ್ ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು MSc ಇನ್ ಮ್ಯಾಥಮೆಟಿಕ್ಸ್ ಕಲಿತೆ. ಸೊ ಅದು BE GNIIT MS ಆದ್ಮೇಲೆ ಮತ್ತೆ ಎಸ್ ಸರ್, BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, GNIIT ಬಂದು ಕಂಪ್ಯೂಟರ್ ಸೈನ್ಸ್, MS ಬಂದು ಕಂಪ್ಯೂಟರ್ ಸೈನ್ಸ್, MSc ಬಂದು MSc ಇನ್ ಮ್ಯಾಥಮೆಟಿಕ್ಸ್. MBA ಈಗಾಗಲೇ ನಾನು MBA ಮಾಡೋಷ್ಟರಲ್ಲಿ ಈಗ ಸಂಸ್ಥೆ ಆಗಲೇ ಕಾಲೇಜೆಲ್ಲ ಆಗಲೇ ಎಸ್ಟಾಬ್ಲಿಷ್ ಆಗಿತ್ತು, ಸ್ಟಾರ್ಟ್ ಆಗಿತ್ತು. ಜೈ ಹಿಂದ್ ಸಂಸ್ಥೆ ಶುರು. ಎಸ್, ಜೈ ಹಿಂದ್ ಟ್ಯುಟೋರಿಯಲ್ಸ್ ಸ್ಟಾರ್ಟ್ ಆಗಿತ್ತು. ಆಗಲೇ ಸಾಕಷ್ಟು ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ಲ ಆಗಲೇ ವರ್ಕ್ ಮಾಡ್ತಾ ಇದ್ರು. ಸೊ MBA ಅಂದರೆ ಏನು, ಓವರ್ ಆಲ್ ಮ್ಯಾನೇಜಿಂಗ್ ಅಲ್ವಾ. ಸೊ ಮ್ಯಾನೇಜ್ಮೆಂಟ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ MBA ಕೋರ್ಸ್ ಮಾಡೋಣ ಅಂತಂದು ಸಿಕ್ಕಿಂ ಮಣಿಪಾಲಲ್ಲಿ MBA ಕೋರ್ಸ್ ಮಾಡಿದೆ. ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ PGDMM ಕೋರ್ಸ್, ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ ನಂತರ ನನಗೆ ಈ ಕೋವಿಡ್ ಟೈಮಲ್ಲಿ 2018-19 ನನಗೆ PhD ಕಂಪ್ಲೀಟ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಅದು ನನ್ನ PhD ಬಂದು ಕಂಪ್ಯೂಟರ್ ಸೈನ್ಸ್ ಸೆಕ್ಟರಲ್ಲಿ ಮಾಡಿದ್ದು. ಸೊ ಈ ಹೊಸ ಟೆಕ್ನಾಲಜೀಸ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ತಂದರೆ ಯಾವ ರೀತಿ ಇರುತ್ತೆ, ಸೊ ಅದರ ಮೇಲೆ ನಾನು ರಿಸರ್ಚ್ನ 4 ವರ್ಷ ಮಾಡಿ. ಸೊ ಈಗ ಲಾಸ್ಟ್ ಇಯರ್ 2023 ಜನವರಿ 5ನೇ ತಾರೀಕಿಗೆ ನನಗೆ ಡಾಕ್ಟರೇಟ್ ಅವಾರ್ಡ್ ಆಯಿತು ಸರ್. ನೀವು ಡಾಕ್ಟರೇಟ್ ಈಗ? ಎಸ್ ಸರ್, ಡಾಕ್ಟರ್ ಜಯಪ್ರಕಾಶ್. ಬೋರ್ಡ್ ಚೇಂಜ್ ಮಾಡ್ಬೇಕು ಸರ್, ಇನ್ನೂ ಮಾಡಿಲ್ಲ. ಓಕೆ, ಹಾಂ ಸರ್, ವೆರಿ ನೈಸ್ ಸರ್. ಏನು ಸರ್ ನಿಮ್ಮ ಕ್ವಾಲಿಫಿಕೇಶನ್ ಓದೋಕ್ಕೆ ನಮಗೆ ಒಂದು ಎಪಿಸೋಡ್ ಆಯ್ತಲ್ಲ ಸರ್? ನೋಡಿ, PU ಓದಬೇಕಾದ್ರೆ ನೀವು PU ಕಂಪ್ಲೀಟ್ ಆಗಿತ್ತು ಸರ್, ಎಕ್ಸಾಮ್ ಬರ್ದು ಮುಗಿಸಿದ್ದೆ. ಎಕ್ಸಾಮ್ ಬರ್ದು ವೆಕೇಶನ್ ಟೈಮಲ್ಲಿ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದು, 2, 3, 4 ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಟ್ಯೂಷನ್ ಸೆಂಟರ್ ಈಗ 18 ವರ್ಷ ಆಯಿತು. ಅಲ್ಲಿಗೆ ಸ್ಟೂಡೆಂಟ್ಸ್ಗಳು ನಾನು ಏಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ 18 ವರ್ಷದಲ್ಲಿ ಟ್ಯೂಷನ್ ಸೆಂಟರ್ನ ಒಂದು ಲೆವೆಲ್ಗೆ ತೊಗೊಂಡು ಬಂದಿದ್ದೀವಿ. ನಮ್ಮ ಈ ವಿಜಯನಗರ ಸುತ್ತಮುತ್ತಲು ಈ ವಿಸಿನಿಟಿನಲ್ಲಿ ನಮ್ಮದು ಒಂದು ಟಾಪ್ ರೆಪ್ಯೂಟೆಡ್ ಟ್ಯೂಷನ್ ಸೆಂಟರ್. 2015-16 ಹೀಗೆ ನಮ್ಮ ಟ್ಯೂಷನ್ ಸೆಂಟರಲ್ಲಿ ಓದ್ತಾ ಇರೋಂಥ ಮಕ್ಕಳು ಮತ್ತು ಪೇರೆಂಟ್ಸ್ ಎಲ್ಲ ಮೋಟಿವೇಟ್ ಮಾಡಿದ್ರು. ನಾನಿಲ್ಲಿ ಆದಮೇಲೆ ನಂತರ ಬೇರೆ ಬೇರೆ ಕಡೆ ಅವ್ರನ್ನೆಲ್ಲ ಕಾಲೇಜಿಗೆಲ್ಲ ನಾನೇ ಹೋಗಿ ಸೇರಿಸ್ತಾ ಇದ್ದೆ. ಸರ್ ನೀವೇ ಯಾಕೆ PU ಕಾಲೇಜ್ ಸ್ಟಾರ್ಟ್ ಮಾಡಬಾರ್ದು ಅಂತ ಇದು ಮಾಡಿದ್ರು. ಸೊ ನಂತರ 2015-16 ತಂದೆ ಮುಂದೆ ಅದನ್ನು ಇಟ್ಟೆ, ಈ ರೀತಿ ಯಾಕೆ ನಾವು ಒಂದು ಕಾಲೇಜ್ ಸ್ಟಾರ್ಟ್ ಮಾಡಬಾರ್ದು ಅಂತ. ನೀನು IBMಗೆ ಹೋಗ್ತಿದ್ಯಾ, ಸಂಜೆ ಹೊತ್ತು ನಿನಗೇನು ಇಷ್ಟ ಇದೆ ಟ್ಯೂಷನ್ಸ್ ಮಾಡ್ತಾ ಇದೆಯಾ, ಸುಮ್ಮನೆ ಅಷ್ಟರಲ್ಲಿ ಸಾಕು, ಅಷ್ಟರಲ್ಲಿ ಇರೋ ಅಂಥದ್ದು. ಆಮೇಲೆ ನಂತರ ಅವರೊಂದು 3-4 ದಿನ ಚರ್ಚೆ ಮಾಡಿದ್ರು ಹೊರಗಡೆ ಅವ್ರ ಫ್ರೆಂಡ್ಸ್ಗಳ ಹತ್ರ ಎಲ್ಲ. ಸೊ ದೇವರ ಆಶೀರ್ವಾದ, ಹೇಗೆ ಫ್ರೆಂಡ್ಸ್ ಕನೆಕ್ಟಿಂದ DC ರಮೇಶ್ ಸರ್ ಅಂತ, ಚಾಮರಾಜಪೇಟ್ ಹಾಲಿ ಕಾರ್ಪೊರೇಟರ್. ಸೊ ಅವ್ರ ಥರೂ ನಮ್ಮ ಎಜುಕೇಷನ್ ಮಿನಿಸ್ಟರ್ ಕಿಮ್ಮನೆ ರತ್ನಾಕರ್ ನಮಗೆ ಕನೆಕ್ಟ್ ಆದರು. ಫೈಲೆಲ್ಲ ರೆಡಿ ಮಾಡ್ಕೊಪ್ಪ, ಕರ್ಕೊಂಡು ಹೋಗ್ತೀನಿ ಅಂದರು. ಕಿಮ್ಮನೆ ರತ್ನಾಕರ್ ಆಫೀಸಲ್ಲಿ ಅವ್ರ ಮನೆಯಲ್ಲಿ ಕರ್ಕೊಂಡೋದ್ರು. ನಾನೆಲ್ಲ ನನ್ನ ಜರ್ನಿ ಎಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಮಿನಿಸ್ಟರ್ಗೆ. ಖುಷಿ ಆಯಿತು. ಆಗಿನ್ನೂ ಏಜ್ ತುಂಬ ಕಮ್ಮಿ, 24, 25, 26 ಇತ್ತಷ್ಟೇ. ಸೊ ನೋಡಿ, ನೀನು ಇಷ್ಟು ಏಜಿಗೆ ನೀನು ಮಾಡ್ತೀಯಾ ಅಂತಂದರು.
100% ನಾನು ಮಾಡ್ತೀನಿ ನೀವು ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿದೆ. ಸೊ ಅವರು ಇಮಿಡಿಯೇಟ್ಲಿ ಅವ್ರು ನನ್ನನ್ನು ನೋಡಿ ಅಪ್ಪ ನೀನು ಮಾಡೇ ಮಾಡ್ತೀನಿ, ನನಗೆ ಆ ಕಾನ್ಫಿಡೆನ್ಸ್ ಇದೆ ಅಂತ ಅವ್ರು ಹೇಳಿ ಕಾಲೇಜ್ಗೆ ಸ್ಯಾಂಕ್ಷನ್ ಬರೆದ್ರು ಸರ್. ವಿದಿನ್ 3 months ನನಗೆ ಸ್ಯಾಂಕ್ಷನ್ ಆಯಿತು. ನನಗೆ ಗೊತ್ತೇ ಇರಲಿಲ್ಲ ನಾನು ಕಾಲೇಜ್ ಸ್ಟಾರ್ಟ್ ಮಾಡ್ತೀನಿ, ಕಾಲೇಜ್ ನಾನು ನಡೆಸ್ತೀನಿ, ಕಾಲೇಜ್ಗೆ ಈ ಥರ PU ಕಾಲೇಜ್ ಮಾಡ್ತೀವಿ, ಡಿಗ್ರಿ ಕಾಲೇಜ್ ಮಾಡ್ತೀವಿ, ಸಾವಿರಾರು ಜನ ಸ್ಟೂಡೆಂಟ್ಸ್, ನೂರಾರು ಜನ ಸ್ಟೂಡೆಂಟ್ಸ್ ಇಲ್ಲಿ ಓದ್ತಾರೆ, ಕಲಿತಾರೆ, ಸಾಕಷ್ಟು ಜನ ಇಲ್ಲಿ ಅವಲಂಬಿಸ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಇದೆಲ್ಲ ದೇವರ ಆಶೀರ್ವಾದ ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದೆ. ಸೊ 26ನೇ ವಯಸ್ಸಿಗೆ ನೀವು ಒಂದು ಕಾಲೇಜ್ ಸ್ಟಾರ್ಟ್ ಆಯಿತು ಸರ್. ಎಸ್ ಸರ್, ಕಾಲೇಜ್ ಸ್ಟಾರ್ಟ್ ಆಗಿ ಎಸ್ ನನ್ನ 18ನೇ ವರ್ಷಕ್ಕೆ 19ನೇ ವರ್ಷಕ್ಕೆ ನನಗೆ ಟ್ಯೂಷನ್ ಕ್ಲಾಸಸ್ ನಾನು ಮಾಡುವಾಗ ಈ ಪೇರೆಂಟ್ಸ್ ಬರೋರು ಪ್ರಿನ್ಸಿಪಲ್ನ ನೋಡಬೇಕು ಅನ್ನೋರು. ನನಗೆ 18-19ಗೆ ಪ್ರಿನ್ಸಿಪಲ್ ಯಾರು ಪ್ರಿನ್ಸಿಪಲ್ ಅಂತ ಆಗ ಲೈಕ್ ಸರ್ ಪ್ರಿನ್ಸಿಪಲ್ ಸರ್ ನಮಸ್ಕಾರ ಅನ್ನೋರು. ಇವು ನನಗೆ ಆಗ ನಾನು ಏನೋ ನನಗೆ ಒಂಥರ ಪ್ರೌಡ್ ಫೀಲ್. ಸೊ ನಮ್ಮನ್ನು ನೋಡೋ ರೀತಿ, ಎಜುಕೇಷನ್ ಇರೋಂಥವ್ರಿಗೆ, ಆ ಟೀಚರ್ಸಿಗೆ, ಲೆಕ್ಚರರ್ಸ್ ಸ್ಥಾನಕ್ಕೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ಇವತ್ತವರೆಗೂ ಯಾರು ಹೇಗೆ ಆಚೆ ಕಡೆ ಬೇರೆ ಕ್ಷೇತ್ರದಲ್ಲಿ ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ, ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ಸೊ ನಮ್ಮನ್ನು ನೋಡೋ ರೀತಿ, ನಮ್ಮ ಹತ್ರ ಮಾತಾಡೋ ರೀತಿನೇ ಬೇರೆ ಥರ ಇರುತ್ತೆ ಪ್ರತಿಯೊಬ್ಬರೂ. ಆ ಒಂದು ನನಗೆ ಇನ್ನೂ ನನ್ನಲ್ಲಿ ಒಂದು ಸ್ಪಿರಿಟ್ ಮತ್ತು ಆ ಜೋಶ್ ತುಂಬಿತು ಸರ್. 19ನೇ ಏಜಲ್ಲೇ ಬಂದು ನನ್ನ ಪ್ರಿನ್ಸಿಪಲ್ ಅನ್ನೋರು ನನ್ನ ಆಗಲೇ ಅದೊಂದು ಪ್ರಿನ್ಸಿಪಲ್ ಪೊಸಿಷನ್ಗೆಲ್ಲ 18-19 ಸೂಟಬಲ್ ಅಲ್ಲ. ಬಟ್ ಜನ ನನ್ನನ್ನು ನಾನು ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡೋದು ಅಥವಾ ಅಡ್ಮಿಷನ್ಸ್ ರಿಲೇಟೆಡ್ ಮಾತಾಡೋದು, ಸೊ ಯಾವ ರೀತಿ ಹೇಳ್ಕೊಡ್ತೀವಿ, ನಿಮ್ಮ ಆ ಒಂದು ಕಾನ್ಫಿಡೆನ್ಸ್ ಪೇರೆಂಟ್ಸ್ಗೆ ಏನು ಕೊಡ್ತಾ ಇದ್ದೆ ಅದನ್ನು ನೋಡಿ ನನ್ನನ್ನು ಅವರು ಪ್ರಿನ್ಸಿಪಲ್ ಅಂತ ಗುರುತಿಸಿ, ಸೊ ಈಗ ನನ್ನ ಫೌಂಡರ್ ಸೆಕ್ರೆಟ್ರಿ ಅಂತ ಇಲ್ಲಿವರೆಗೂ ತಂದು ಕೂರಿಸಿರೋದು ನನ್ನ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸು ವೆರಿ ಇಂಪಾರ್ಟೆಂಟ್. ಮತ್ತು ನಾನು ಕಲಿಸಿರೋಂತಹ ನನ್ನ ಸ್ಟೂಡೆಂಟ್ಸ್, ನಾನು ಕಲಿಸ್ಕೊಟ್ಟಿರೋಂಥ ನಮ್ಮ ಸ್ಟೂಡೆಂಟ್ಸ್ದು ಪೇರೆಂಟ್ಸ್ ಇದ್ದಾರಲ್ಲ, ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಬ್ರದರ್ಸ್, ಸಿಸ್ಟರ್ಸ್, ಕಸಿನ್ಸ್ ಎಲ್ಲ ನನ್ನನ್ನು ಫಾಲೋ ಮಾಡ್ಕೊಂಡು ನನ್ನ ಜೊತೆನೇ ಇದ್ದಾರೆ ಸಪೋರ್ಟಿವ್ ಆಗಿ. ಸೊ ಇವರು ನಮ್ಮ ತಾಯಿಯ 2ನೇ ಸಿಸ್ಟರ್. ಸೊ ಇವರು ಇಲ್ಲೇ ಇರ್ತಾರೆ, ಕಂಪ್ಲೀಟ್ ಓವರ್ ಆಲ್ ಹೇಗೆ ನಡೆಯುತ್ತೆ ಏನು ಎಲ್ಲ ನೋಡ್ತಾ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅಬ್ಸರ್ವೇಷನ್. ಇನ್ನೊಬ್ಬರ ಚಿಕ್ಕಮ್ಮ ಇದ್ದಾರೆ, ಕಂಪ್ಲೀಟ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೊತಾರೆ. ನನಗೆ SSLCನಲ್ಲಿ, ನನಗೆ PUನಲ್ಲಿ ಹೇಳ್ಕೊಟ್ಟಂಥ ನಮ್ಮ ಟೀಚರ್ಸ್ ನಮ್ಮಲ್ಲಿ ಪಾಠ ಮಾಡ್ತಾ ಇದ್ದಾರೆ. ರಾಮಯ್ಯ ಸರ್ ಆಗಿರ್ಬೋದು, ಪ್ರಸಿಲ್ಲಾ ಮೇಡಮ್ ಆಗಿರ್ಬೋದು. ಸೊ ಇವರೆಲ್ಲರ ಸಪೋರ್ಟಿಂದ ಜೈ ಹಿಂದ್ ಇವತ್ತು ಇಲ್ಲಿವರೆಗೂ ಬಂದಿದೆ. ಫೌಂಡರ್ ಸೆಕ್ರೆಟರಿ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಸುಮ್ಮನೆ ಅದಾಗದೆ ಬಂದಿಲ್ಲ ಸರ್. ಸೊ ಜನಗಳು ನನ್ನನ್ನು ಈ ಒಂದು ಪೊಸಿಷನ್ಗೆ, ನನ್ನ ಸರೌಂಡಿಂಗ್ ಪೀಪಲ್ ಈ ಒಂದು ಪೊಸಿಷನ್ಗೆ ಕೂರಿಸಿರೋದು ಸರ್. ಆದರೆ ನೀವು PU ವೆಕೇಶನ್ಸಲ್ಲಿ ಕೆಲಸ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಇರಲಿಲ್ಲ ಸರ್. ನಾನು ICSE ಸ್ಕೂಲಲ್ಲಿ ಓದಿದ್ದು. ಸೊ ತಂದೆ ತಾಯಿ ಅವರು ಆಗಲೇ ನೋಡಿ 20-25-30 ವರ್ಷದಿಂದನೇ ಅವರಿಗೆ ಏನು ICSE ನೋಡಿ, ಈಗ ಎಷ್ಟೋ ಜನ ಈಗಲೂ ಸ್ಟೇಟಿಗೆ ಸೇರಿಸ್ತಾರೆ. ಈಗ ಪೇರೆಂಟ್ಸ್ ICSEಗೆ ಸೇರಿಸಬೇಕು, CBSEಗೆ ಸೇರಿಸಬೇಕು ಅನ್ನೋ ಒಂದು ಮನೋಭಾವನೆ. ಸೊ ನಮ್ಮ ತಂದೆ ನನಗೆ ಹೇಳ್ಕೊಟ್ಟಂಥ ಡಿಸಿಪ್ಲಿನ್, ಅವ್ರು ಬರ್ತಾ ಇದ್ದಾರೆ, ಗಾಡಿ ಸೌಂಡ್ ಆಗ್ತಿದೆ ಅಂದರೆ ನಾವು ಕೂತ್ಕೊಂಡ್ಬಿಡ್ತಿದ್ವಿ ರೆಡ್ಡಿಯಾಗಿ. ನಮ್ಮ ತಾಯಿಯೂ ಅಷ್ಟೇ ಡಿಸಿಪ್ಲಿನ್ಡಾಗಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾಯಿದ್ರು. ಸೊ ನಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು. ಕಾಲೇಜಲ್ಲಿ ಟೈ ತೊಗೋಬೇಕಿತ್ತು. ಆ ಟೈಗೆ 5 ರೂಪೀಸ್ ಕೊಟ್ಟಿದ್ರು ಬೆಳಗ್ಗೆ. ಟೈಯಲ್ಲಿ 4 ರೂಪಾಯಿ 50 ಪೈಸಾ ಆಗಿತ್ತು. 50 ಪೈಸಾ ಚೇಂಜ್ ಕೊಡಬೇಕಿತ್ತು ಮನೆಯಲ್ಲಿ. ನಾನೇನು ಮಾಡಿದೆ, ಸ್ಕೂಲ್ ಹತ್ರ ನಾನು ನನ್ನ ತಂಗಿ 25 ಪೈಸಾ ಕೊಟ್ಟು ಸೀಬೆ ಹಣ್ಣು ತಿಂದ್ವಿ. ಸೊ ಅದರಿಂದ ನನಗೆ ಮನೆಯಲ್ಲಿ ನಮಗೆ ಬಂದ ಮೇಲೆ ಕ್ಲಾಸ್ ತೊಗೊಂಡ್ರು. 50 ಪೈಸಾ ಸೀಬೆ ಹಣ್ಣು 4 ತಿನ್ನಿ, ನಮಗೆ ಹೇಳ್ದೆ ಹೇಗೆ ತಿಂದ್ರಿ, ದುಡ್ಡನ್ನ ನಿಮಗೆ ಕೊಟ್ಟಿದ್ದೀವಿ, ನಿಮ್ಮ ನಂಬಿ ಕೊಟ್ಟಿದ್ದೀವಿ, ಚೇಂಜ್ ವಾಪಸ್ ತರಬೇಕು ಅಂದರೆ ಪ್ರತಿ ಒಂದೊಂದು ಪೈಸಕ್ಕೆ, ಪ್ರತಿ ಒಂದೊಂದು ಇದಕ್ಕೆ ಹೀಗೇ ಇರಬೇಕು, ಈ ರೀತಿನೇ ಮಾಡಬೇಕು. ಆ ಡಿಸಿಪ್ಲಿನ್ನ ಕಲಿಸ್ಕೊಟ್ಟಿದೆ ನಮ್ಮ ತಂದೆ ತಾಯಿ. ಆ ಡಿಸಿಪ್ಲಿನ್ ನನ್ನನ್ನು ಇವತ್ತು ಇಲ್ಲಿವರೆಗೂ ತೊಗೊಂಡು ಬಂದಿದೆ ಸರ್. ಮುಸ್ಕಾನ್ ಬಾನು ಅಂತ ನಮ್ಮ ಕರ್ನಾಟಕದ ಸೆಕೆಂಡ್ ಪಿ ಯು ಎಕ್ಸಾಮ್ 12ನೇ ಸ್ಟೇಟ್ ರ್ಯಾಂಕ್ ತೊಗೊಂಡಿದ್ದಾರೆ, 98%. ಕಂಗ್ರ್ಯಾಚುಲೇಷನ್ಸ್. ಸೊ ಇವರು ಮೇನ್ ಪ್ಲಸ್ ಪಾಯಿಂಟ್ ಏನಂದರೆ ಇವರು ಕನ್ನಡ ಮೀಡಿಯಮಲ್ಲಿ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿ 74% ತೊಗೊಂಡು ಸೆಕೆಂಡ್ PUನಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಅಡಾಪ್ಟ್ ಆಗಿ ವಿದಿನ್ 2 years ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿ ಅವ್ರ ಪರಿಶ್ರಮದಿಂದ 98 ರೀಚ್ ಆಗಿದ್ದಾರೆ ಸರ್. ಈ ಕಾಲೇಜಲ್ಲಿ ಡಿಸಿಪ್ಲಿನ್ ಇದೆ, ಸ್ಟಡೀಸ್ ಎಲ್ಲ ಇದೆ, ಸ್ಟ್ರಿಕ್ಟ್ನೆಸ್ ಇದೆ ಅಂತ ಬಂದು. ಏನು ಮಾಡ್ತೀವಿ? ನಾನು ವ್ಯಾಪಾರ ವ್ಯಾಪಾರ. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ, BCom ಇಂಟ್ರೆಸ್ಟ್ ಇದೆ, BCA ಇಂಟ್ರೆಸ್ಟ್ ಇದೆಯಾ? ಸೊ ನೋಡಿ ಅವ್ರ ಬಾಯಲ್ಲೇ ಬಂತು BCA ಅಂತ. ಸೊ ಆ BCA ಬರೆಸ್ಬೇಕು ಅಂತಂದರೆ ನಾವು ಅವ್ರಿಗೆ BCA ಅಂದರೆ ಏನು, BCom ಅಂದರೆ ಏನು ಅಂತೆಲ್ಲ ಅವ್ರಿಗೆ ತೋರಿಸ್ಕೊಟ್ಟು ಅವರೇ ಅದನ್ನು ಡಿಸೈಡ್ ಮಾಡೋ ರೀತಿ ನಾವು ಮಾಡ್ತೀವಿ. ನಾವೇ ಅವ್ರಿಗೆ ಯಾವುದು ಫೋರ್ಸ್ ಮಾಡಲ್ಲ. ನಾವು ಹೇಳಿದ್ವಾ BCom ಮಾಡಿ ಅಂತ ನಾವು ಹೇಳಲ್ಲ, ಅವರೇ BCA ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಹಲವಾರು ಜನ BCom ಹೇಳ್ತಾರೆ, ಕೆಲವರು BCA ಅಂತ ಹೇಳ್ತಾರೆ. ಸಾಫ್ಟ್ವೇರ್ ಸೆಕ್ಟರ್ಗೆ ಸೇರಬೇಕು ಅಂತ ಅವ್ರಿಗೆ ಆಸಕ್ತಿ. ಈಗ ಸರ್ ಇವರು ಪವಿತ್ರ ಅಂತ ಸೆಕೆಂಡ್ PU ಈಗ ಜಸ್ಟ್ ಕಾಮರ್ಸ್ ಕೋರ್ಸ್ ಕಂಪ್ಲೀಟ್ ಮಾಡಿರೋಂಥದ್ದು. ಸೊ 2 ವರ್ಷದಿಂದ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಸೊ ಇವ್ರು ಬಂದು 10th ಸ್ಟ್ಯಾಂಡರ್ಡಲ್ಲಿ 54% ಅಲ್ಲ ಇದ್ದಿದ್ದು 54% ಇದ್ದರು. ಸೊ ಅಜ್ಜಿ ಓದಿಸ್ತಾ ಇರೋದು ಮೊಮ್ಮಗಳಿಗೆ. ಸೊ ತಾಯಿ ಇಲ್ಲ ಇವ್ರಿಗೆ.
ಸೊ ಇಲ್ಲಿ ನಮ್ಮ ಜೈ ಹಿಂದಲ್ಲೇ ಅವರಿಗೆ ಕಂಪ್ಲೀಟ್ ಗೈಡೆನ್ಸ್ ಕೊಟ್ಟು 2 ವರ್ಷ ಅವ್ರನ್ನ ಚೆನ್ನಾಗಿ ರೆಡಿ ಮಾಡಿ ಇವತ್ತು ಅವ್ರು 85% ತೊಗೊಂಡಿದ್ದಾರೆ. ಸೊ 31% ಜಂಪ್. SSLCನಲ್ಲಿ ಏನು 54 ಇತ್ತು, ಈಗ ಸೆಕೆಂಡ್ PUನಲ್ಲಿ ಅವ್ರಿಗೆ 85 ಬಂದಿದೆ ಸರ್. ಸೊ ನಾವು ಯಾವ ರೀತಿ ಗೈಡೆನ್ಸ್ ಕೊಟ್ವಿ, ನಮ್ಮ ಲೆಕ್ಚರರ್ಸ್ ಏನು ಯಾವ ರೀತಿ ಗೈಡೆನ್ಸ್ ಕೊಟ್ವಿ ಅದೇ ರೀತಿ ಫಾಲೋ ಮಾಡಿ ಅವರು ಈ ಒಂದು ಸಕ್ಸಸ್ನ ತೊಗೊಂಡು ಬಂದಿದ್ದಾರೆ. ಸರೋಜಮ್ಮ, ಎಲ್ಲಿ ಮನೆ? ನಾವು KP ಅಗ್ರಹಾರ. ನಂದು ಬಡಸ್ತನ. ನಾನು ಮುಸ್ರೆ ಮನೆ ತಿಕ್ಕಿ ಇವಾಗ ತಾಯಿಲ್ಲದ ಮಗುನ ಓದಿಸ್ತಾ ಇದ್ದೀನಿ. ಆದರೆ ಅವಳು ಅವಾಗ ಅಲ್ಲೆಲ್ಲ ಕಮ್ಮಿ ತೊಗೊಂಡಿದ್ದಾಳೆ ಅಂದ್ಬಿಟ್ಟು ನಾನು ಬಂದು ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಓದ್ಸೋಕೆ ಬಿಟ್ಟೆ. ನನ್ನ ಮೊಮ್ಮಗಳನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ JP ಸರು. ಅದರಿಂದ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಇನ್ನೂ ಮುಂದಕ್ಕೆ ತನ್ನಿ, ನನ್ನ ಮೊಮ್ಮಗಳನ್ನ ಇದೇ ಕಾಲೇಜೆಲ್ಲ ಓದಿಸಿ ಇನ್ನೂ ಅವಳ ಒಂದು ಲೆವೆಲಿಗೆ ತಂದು ಕೊಡಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಸರ್. ಅಷ್ಟು ನೀವೆಲ್ಲ ಬೇಡ್ಕೊಳ್ಳೋದು ಬೇಡಮ್ಮ. 100% ಅವರು ನಾವು ಅವ್ರಿಗೆ ಒಳ್ಳೆ ದಾರಿ ತೋರಿಸ್ತೀವಿ. ಅವ್ರೀಗ PU ಕಂಪ್ಲೀಟ್ ಮಾಡಿದ್ದಾರೆ, ಸೊ ಡಿಗ್ರಿನೂ ಕಂಪ್ಲೀಟ್ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡಿ, ನಾವಿದ್ದೀವಿ ನಿಮ್ಮ ಜೊತೆ. ನನಗೆ ಆದಷ್ಟು ನಾನು ಎಷ್ಟು ಕೇಳಿದ್ದೀನೋ ಅಷ್ಟೇ ಕಮ್ಮಿ ಮಾಡಿದ್ದಾರೆ ಸರ್. ನನ್ನ ಹತ್ರ ಇವಾಗ ಇಲ್ಲ ಸರ್ ಅಂದರೂ ನನಗೇನು ತೊಂದರೆ ಕೊಟ್ಟಿಲ್ಲ. ಬೇಕಾದ್ರೆ ಸ್ಟೂಡೆಂಟ್ಸ್ ಇಲ್ಲೇ ಇದ್ದಾರೆ. ಏನಾಯ್ತು ತಮ್ಮ ಇವ್ರ ತಾಯಿಗೆ ಏನಾಯ್ತು? ಅವ್ರಿಗೆ ಹುಷಾರಿರಲಿಲ್ಲ. ಅವಾಗ ಇವಳು ಪಾಪು ಇರೋವಾಗಲೇ ತೀರ್ಕೊಂಡು. ಸೊ ಫಸ್ಟ್ PUC ನನ್ನ ಪರ್ಸೆಂಟೇಜು ಇನ್ನೂ ಬಂದಿರಲಿಲ್ಲ. ಬಟ್ ಆದರೆ ಎಲ್ಲಿ ಕಾಲೇಜ್ ಜಾಯ್ನ್ ಮಾಡೋದಂದಾಗ ನಾನು ಫಸ್ಟ್ ಇಲ್ಲೇ ವಿಸಿಟ್ ಕೊಟ್ಟಿದ್ದು. ಸೊ ಬೀಯಿಂಗ್ ಇಷ್ಟೊಂದು ಹಾಸ್ಪಿಟಾಲಿಟಿ ಇದ್ದಿದ್ದು ಆ್ಯಂಡ್ ವೆಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದು ನೋಡಿ. ಸೊ ಐ ಫಿಕ್ಸ್ಡ್ ದಟ್ ಐ ವುಡ್ ಜಾಯ್ನ್ ಹಿಯರ್ ಇಟ್ ಸೆಲ್ಫ್. ಸೊ ಆದಮೇಲೆ ಒಂದೊಂದಾಗಿ ಐ ಮೀನ್ ನನಗೆ ಒಂದು ಒಳ್ಳೆ ಗೈಡ್ಲೈನ್ಸ್ ಕೊಡೋರು ಯಾರೂ ಇರಲಿಲ್ಲ ಕರೆಕ್ಟಾಗಿ. ಸೊ JP ಸರ್ನ ಮೀಟ್ ಮಾಡಿದ್ವಿ. ಆಮೇಲೆ JP ಸರ್ ಒಂದೊಂದಾಗಿ ತುಂಬ ಎಂಕರೇಜ್ ಮಾಡಿದ್ದಾರೆ. ಪ್ರತಿ ಒಂದು ಸ್ಟೆಪ್ಪಲ್ಲೂ ತುಂಬ ಎಂಕರೇಜ್ಮೆಂಟ್ ಮಾಡಿದ್ದಾರೆ. ಅವ್ರು ತಪ್ಪು ಎಲ್ಲಾಗ್ತಾಯಿದೆ, ಅವ್ರು ಎಲ್ಲಿ ಎಡುಗ್ತಾ ಇದ್ದಾರೆ ಅದನ್ನೆಲ್ಲ ನೋಟಿಸ್ ಮಾಡಿ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಆಗದಿರೋ ಥರ ನೋಡ್ಕೊಂಡಿದ್ದಾರೆ. ಸೊ ಐ ಆಲ್ವೇಸ್ ಥ್ಯಾಂಕ್ ಯು ಸರ್. ನನಗೆ ಅಮ್ಮ ಇಲ್ಲ, ನಾನು 4 ವರ್ಷ ಮಗು ಇರ್ಬೇಕಾದ್ರೆ ಅಮ್ಮ ತೀರ್ಕೊಂಡ್ರು. ನನ್ನ ಅಜ್ಜಿನೇ ನೋಡ್ಕೊಂಡಿದ್ದೆ, ಅಂದರೆ ನನ್ನ ಅಪ್ಪನ ಅಮ್ಮ ನೋಡ್ಕೊಂಡಿರೋದು. ಅಪ್ಪ ಕೂಡ ಅವ್ರ ಕೈ ಸರಿ ಇಲ್ಲ, ಅವ್ರಿಗೆ ಕೆಲಸ ಎವ್ರಿ ಟೈಮ್ ಇರಲ್ಲ. ಸೀಸನಲ್ ವರ್ಕ್ ಮಾಡೋದು ಅವರು, ಫ್ಯಾಕ್ಟ್ರಿದಲ್ಲಿ ವರ್ಕ್ ಮಾಡ್ತಾರೆ ಕಾಪರ್ ಆ್ಯಂಡ್ ಇದರಲ್ಲಿ. ಅವರು ಹೇಗೋ ತಕ್ಕಮಟ್ಟಿಗೆ ನೋಡ್ಕೋತಾ ಇದ್ದಾರೆ. ನನಗೆ ಅಂತ ಅಕ್ಕ ಇದ್ದಾಳೆ, ಅವ್ರಿಗೂ ಅವ್ರ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮದುವೆ ಮಾಡಿ ಅವ್ರದ್ದು ಮುಗೀತು. ಬಟ್ ನನಗೇನಂದರೆ ನಮ್ಮಮ್ಮ ಅಟ್ಲೀಸ್ಟ್ ನನ್ನ ಹುಡುಗನ ಥರ ಬೆಳೆಸಿದ್ರು. ಅಂದರೆ ಯಾವಾಗಲೂ ಎಲ್ಲರ ಮುಂದೆ ಫೇಸ್ ಮಾಡೋ ಥರ ಇರಬೇಕು ಲೈಫಲ್ಲಿ. ಅವಳು ಒಂದು ಹುಡುಗ ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಅದೇ ಥರ ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಅವಳ ಲೈಫ್ ಚೆನ್ನಾಗಿರಲಿ ಅಂತ ನೋಡ್ತಾರೆ ಯಾವಾಗಲೂ. ಸೊ ದಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್. ನೆಕ್ಸ್ಟ್ ಈಗ BCom ಜೊತೆಗೆ CSಗೆ ಮುಗಿಸ್ಬೇಕಂತ ಅಂದ್ಕೊಂಡು ಅಟೆನಿ ಕಾಸ್ಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಜೊತೆಗೆ JP ಸರ್ ಇದ್ದಾರೆ ನಮ್ಮ ಜೊತೆ, ಮಾಡ್ತೀನಿ ಅನ್ನೋ ನನ್ನ ನಂಬಿಕೆ ಇದೆ. ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಯಿತು. ಬಟ್ ನನಗೆ ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿರಲಿಲ್ಲ. ಅದು ತುಂಬ ನೋಟಿಸ್ ಮಾಡಿದ್ರು ಇವರು. ಡೈಲಿ ವರ್ಕೌಟ್ ಮಾಡೋದು ಜಾಸ್ತಿ ಆಗ್ತಾಯಿತ್ತು, ಓದೋದು ನನಗೆ ನೆನಪಿನ ಶಕ್ತಿ ತುಂಬ ಕಮ್ಮಿ. ಬಿಕಾಸ್ ನಾನು ಇವಾಗ ಓದ್ರೆ ಇನ್ನೊಂದು 1 hour ಬಿಟ್ಟರೆ ಅದು ಮರ್ತೋಗ್ತಿತ್ತು ನನಗೆ. ಸೊ ಡೇ ಬೈ ಡೇ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಎವ್ರಿ ಮಂತ್ ನಮಗೆ ಟೆಸ್ಟ್ ಇರ್ತಾಯಿತ್ತು. ಸೊ ಅದು ವರ್ಕೌಟ್ ಹಂಗೆ ಮಾಡಿ ಸೊ ಅಟ್ ಲಾಸ್ಟ್ ನಾನು ಆ ರಿಸಲ್ಟ್ನ ನೋಡೋಕ್ಕಾಯಿತು. 31% ಜಂಪ್. 10th ಸ್ಟ್ಯಾಂಡರ್ಡಲ್ಲಿ 54, ಸೆಕೆಂಡ್ PUನಲ್ಲಿ 85. ಸೊ ಚೆನ್ನಾಗಿ ಅದೇ ಸರ್, ನಮ್ಮ ಮೇಯ್ನ್ ಬೇಕಾಗಿರೋದು ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್, ಕಮಿಟ್ಮೆಂಟ್. ಈ 3 ಇದ್ದರೆ ಏನೇನು ಬೇಕಾದರೂ ಯಾರು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಯಾರೂ ದೊಡ್ಡರಲ್ಲ, ಪ್ರತಿಯೊಬ್ಬರು ಬುದ್ಧಿವಂತರೆ. ಸೊ ನಾವು ಯಾವ ರೀತಿ ನಾವು ತೊಗೊಂಡು ಹೋಗ್ತೀವಿ, ನಾವು ಯಾವ ರೀತಿ ನಾವು ಅದಕ್ಕೆ ಫೋಕಸ್ಡ್ ಆಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎವ್ರಿವನ್. ಓಕೆ, ಸೊ ನೋಡಿ ನಮಗಿಲ್ಲಿ ಮಿಸ್ಟರ್ ಪರಮೇಶ್ವರ್ ಸರ್ ಅಂತ. ಇವರು ಪರಮೇಶ್ವರ್ ಸರ್ ಬಂದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಇದೆ. ಅದು ನಂಬರ್ 1 ಯೂಟ್ಯೂಬ್ ಚಾನಲ್ ನಮ್ಮ ಕರ್ನಾಟಕದಲ್ಲಿ. ಸೊ ಈ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬಂದು ಲಕ್ಷಾಂತರ ಜನ ಇದ್ದಾರೆ ಸರ್. ಬರೀ ಬ್ಯಾಂಗ್ಳೂರ್, ಬರೀ ಕರ್ನಾಟಕದವ್ರು ಮಾತ್ರನಾ? ನೋ, ಆಲ್ ಅಕ್ರಾಸ್ ಗ್ಲೋಬ್, ಎಲ್ಲ ದೇಶದಾದ್ಯಂತ ಮತ್ತು ಇಡೀ ವಿಶ್ವದಾದ್ಯಂತ ಎಲ್ಲ ಕಡೆಯಿಂದ ನಮ್ಮ ಪರಮೇಶ್ವರ್ ಸರ್ಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಐ ಥಿಂಕ್ ಐ ಆಮ್ ಒನ್ ಆಫ್ ದ ಫ್ಯಾನ್ ಫಾಲೋವರ್ ಟು ಮಿಸ್ಟರ್ ಪರಮೇಶ್ವರ್ ಸರ್. ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳನ್ನ ನಾನು ಫಾಲೋ ಮಾಡ್ತೀನಿ. ನೀವು ಸಹ ಸಬ್ಸ್ಕ್ರೈಬ್ ಮಾಡಿ, ನೀವು ಫಾಲೋ ಮಾಡಿ. ನಿಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಈಗ ರೀಸೆಂಟಾಗಿ ಅವರು ನಮ್ಮ ಕುರುಬಾ ಕಮ್ಯುನಿಟಿ ರಿಲೇಟೆಡಲ್ಲಿ ಮಾಡಿದ್ರು. ಮುಂಬೈ ಧಾರಾವಿ ಸ್ಲಮ್ ಜಗತ್ತು ಹೇಗಿರುತ್ತೆ, ಆ ಧಾರಾವಿ ಸ್ಲಮ್ಮಲ್ಲಿ ಸಣ್ಣ ವ್ಯಕ್ತಿ ಏನೂ ಇಲ್ಲದೆ ಇರೋರು ಕರ್ನಾಟಕದಿಂದ ಅಲ್ಲೋಗಿ ದೊಡ್ಡ ವ್ಯಕ್ತಿಯಾಗಿರೋದು ಹೇಗೆ, ದೊಡ್ಡ ಸಾಧನೆ ಹೇಗೆ ಮಾಡಿದ್ರು, ಅರ್ಥ ಆಗ್ತಿದೆಯಾ? ಅದರಿಂದ ನಾವು ಪ್ರತಿ ಒಂದೊಂದು ವಿಡಿಯೋನಲ್ಲಿ ಆ ಸರ್ ಏನೇನು ಮಾಡಿದ್ದಾರೆ, ಪ್ರತಿ ಒಂದು ವಿಡಿಯೋನಲ್ಲಿ ನಾವು ಕಲಿಯೋದಿದೆ. ಸಾಕಷ್ಟು ಕಲ್ತಿದ್ದೀನಿ, ನಾನಂತೂ ಸಾಕಷ್ಟು ಕಲ್ತಿದ್ದೀನಿ. ತುಂಬ ಮೋಟಿವೇಟ್ ಆಗುತ್ತೆ ನನಗೆ. ಒಳ್ಳೆಯದಾಗಲಿ ನಿಮ್ಗೆಲ್ರಿಗೂ. ಪ್ಲೀಸ್ ಸ್ಟ್ಯಾಂಡ್ ಆ್ಯಂಡ್ ವಿಶ್ ಹಿಮ್ ಪ್ಲೀಸ್. ಕೂತ್ಕೊಳ್ಳಿ ಪ್ಲೀಸ್.
ಕನ್ನಡ ಎಷ್ಟು ಜನಕ್ಕೆ ಬರಲ್ಲ ಪ್ಲೀಸ್? ಎಲ್ಲರಿಗೂ ಬರುತ್ತೆ, ಎಲ್ರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ ಪ್ಲೀಸ್. ಇದೆಲ್ಲ BCA ಅಲ್ಲ? BCA BCom ಟೆಸ್ಟ್ ಬರೀತಾ ಇದ್ದಾರೆ, ಎಲ್ಲ ಜೊತೆನಲ್ಲಿ ಟೆಸ್ಟ್ ಬರೀತಾರೆ. ಸೊ ನಾನು BCom ಆ್ಯಕ್ಚುಲಿ ನಂದು MCom. ಸೊ ನಾನು ಕಾಮರ್ಸ್ ಓದಬೇಕಾದ್ರೆ ನಾನು ಓದಿದ್ದು ವಿಪುರಂ ಕಾಲೇಜ್, ಬ್ಯಾಂಗ್ಳೂರು ವಿಪುರಂ ಕಾಲೇಜು. ಸೊ ಇಲ್ಲಿ ಚಾಮರಾಜಪೇಟೆ ಹತ್ರ. ಸೊ ಅವಾಗ ನಾನು ಅದೇ ಅನ್ಕೋತಾ ಇದ್ದೆ, ನಾವು ಲೈಫಲ್ಲಿ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿ. ಸೊ ಯೂಟ್ಯೂಬ್ ಅಂದರೆ ಡಿಜಿಟಲ್ ವರ್ಲ್ಡ್ ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಬಂದು ನಿಲ್ಲಿಸಿದೆ. ನಾವು ಓದ್ಬೇಕಾದ್ರೆ ಡಿಜಿಟಲ್ ವರ್ಲ್ಡೇ ಇರಲಿಲ್ಲ. ನಾನು ಓದಿದ್ದು 2004 BCom ಆಗಿರೋದು. ಸೊ 2006 ಪಾಸ್ಔಟ್ ನಾನು MCom. ಸೊ ಅವಾಗ ಈ ಡಿಜಿಟಲ್ ಎಲ್ಲ ಏನಿಲ್ಲ, ಫೇಸ್ಬುಕ್, ಯೂಟ್ಯೂಬ್ ಇಲ್ಲ, ಇಂಟರ್ನೆಟ್ ರೆವಲ್ಯೂಷನ್ ಇಷ್ಟೆಲ್ಲ ಇಲ್ಲವೇ ಇಲ್ಲ. ಸೊ ಈಗ 2012-13 ಆದಮೇಲೆ ಇಷ್ಟೆಲ್ಲ ಶುರುವಾಗಿರೋದು. ಅದು ಎಸ್ಪೆಷಲಿ 2020 ಆದಮೇಲೆ ಕೋವಿಡಿಂದ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಆಗಿದೆ. ಯಾಕೆಂದರೆ ಎಲ್ಲ ಇಡೀ ಜಗತ್ತು ಡಿಜಿಟಲ್ಗೆ ಅಥವಾ ಇಂಟರ್ನೆಟ್ಗೆ ಟರ್ನ್ ಆದಂಥದ್ದು. ಯಾಕೆಂದರೆ ಮೊಬೈಲ್ ನೋಡಿದ್ರೆ ಸ್ಕೂಲು ಕಾಲೇಜಲ್ಲಿ ಬೈತಿದ್ರು, ಬಟ್ ಕೋವಿಡ್ ಟೈಮಲ್ಲಿ ಮೊಬೈಲ್ ನೋಡ್ಕೊಂಡೇ ಓದಿ ಅನ್ನೋಂಥ ಟೈಮ್ ಬಂತು. ಸೊ ಹಾಗೆ ಟೈಮ್ ಚೇಂಜ್ ಆಯಿತು. ಸೊ ಹಾಗಾಗಿ ಅಂದರೆ ನಾವು ಓದಿದ್ದು ನೋಡಿ, ನಾನು ಓದಿದ್ದು ಕಾಮರ್ಸು, ಆದರೆ ವರ್ಕ್ ಮಾಡ್ತಾ ಇರೋದು ಯೂಟ್ಯೂಬ್. ಸೊ ಅದು ಯಾವ ಕೋರ್ಸು ಇರಲಿಲ್ಲ ನಮ್ಗೆ. ಯಾವ ಯೂಟ್ಯೂಬ್ ಅಂದರೆ ಏನು ಅಂತ ಯಾವ ಕೋರ್ಸು ಇಲ್ಲ. ಬಹುಶಃ ನಮ್ಮ ಮೇಷ್ಟ್ರಿಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಅಂದರೆ ಏನು ಅಂತ. ಯಾಕಂದರೆ ಅವಾಗ ಯೂಟ್ಯೂಬ್ ಪಾಪ್ಯುಲರ್ ಇಲ್ಲ ಇತ್ತು ಅನ್ಸುತ್ತೆ 2004-5 ಎಲ್ಲೋ ಸಣ್ಣದಾಗಿತ್ತು. ಅವಾಗ ಇಂಟರ್ನೆಟ್ ಅನ್ನೋದು ತುಂಬ ದೊಡ್ಡದು. ಆವಾಗ ಆರ್ಕೂಟ್ ಅಂತ ಒಂದಿತ್ತು, ಚಿಕ್ಕದೊಂದು ಆರ್ಕೂಟ್ ಅಂತ. ಅದನ್ನು ನಿಮ್ಗೆ ಯಾರು ಕೇಳೇ ಇಲ್ಲ ಬಿಡಿ, ಅದನ್ನು ಬಹುಶಃ ಸರ್ ಗೊತ್ತು, ಇವರು ಮುನ್ರಾಜ್ ಸರ್ ಗೊತ್ತಿರುತ್ತೆ. ಸೊ ಅದು ಇವತ್ತಿನ ಏನು ಫೇಸ್ಬುಕ್ ಇದೆಯಲ್ಲ ಅದರ ಚೈಲ್ಡ್ ವರ್ಷನ್ ಅದು ಆರ್ಕೂಟ್ ಅಂತ. ಅದರಲ್ಲಿ ಯಾವುದೋ ಒಂದು ಫೋಟೋ ಹಾಕ್ಬೇಕು ಅಂದರೆ ಒಂದು ದಿನ ಆಗೋದು. ಸೀರಿಯಸ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡೋಕೆ ಒಂದು ದಿನ ಆಗೋದು. ಆ ರೇಂಜ್ಗಿತ್ತು ಇಂಟರ್ನೆಟ್ ಅದು. ಬಟ್ ಆಮೇಲೆ ಬಿಡಿ ಇವತ್ತು ನೀವು ನೋಡ್ತಾ ಇದ್ದೀರಾ, ಹಿಂಗೆ ಟಿಚಿಕ್ ಅಂತ ಹೊಡೆದು ಆಗ್ತಿರ್ತೀರ. ಅದು ಬೇರೆ ಸರ್ ಇಂಟರಪ್ಟ್ ಮಾಡಿದ್ದಕ್ಕೆ ಸರ್ ಹೇಳಿದ್ರಲ್ಲ ಒಂದು ಫೋಟೋ ಹಾಕೋದಕ್ಕೆ ಒಂದು ದಿನ ಅಂತ. ನಾನು ಇಲ್ಲಿ ನಮಗೆ ಇಂಟರ್ನೆಟ್ ಎಲ್ಲ ಮೊಬೈಲಲ್ಲಿ ಇರ್ತಿರ್ಲಿಲ್ಲ. ಸೈಬರ್ ಸೆಂಟರ್ಗೆ ಹೋಗಿ 30 ಮಿನಿಟ್ಸ್ಗೆ 20 ರೂಪೀಸ್ ಪೇ ಮಾಡಬೇಕಿತ್ತು. ಆ 30 ಮಿನಿಟ್ಸ್ 1 ಅವರ್ ಎಕ್ಸ್ಟೆಂಡ್ ಆಗ್ತಿತ್ತು, 35 ಮಿನಿಟ್ಸ್ 40 ಮಿನಿಟ್ಸ್ ಅಂತ. ಅಂದರೆ 2 ಫೋಟೋ 3 ಫೋಟೋ ಅಪ್ಲೋಡ್ ಮಾಡೋಕ್ಕೆ 1 ಅವರ್ ಬೇಕಿತ್ತು. ಅವಾಗ ಫ್ಲಾಪಿ ಡಿಸ್ಕು ಕಪ್ಪು ಕಲರ್ ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಫ್ಲಾಪಿ ಡಿಸ್ಕ್ ಅಂತ ಕಪ್ಪು ಕಲರ್ ಇಷ್ಟೇ. ಎಷ್ಟು GB ಹೇಳಿ? MB GB ಅಲ್ಲ, MB. ಒಂದಿಷ್ಟು ಇಷ್ಟು ಅಗಲ ಇರೋದು, ಇಷ್ಟು ಕರೆಕ್ಟಾಗಿ ಇಷ್ಟು ಅಗಲ ಇರೋದು ಬ್ಲ್ಯಾಕ್ ಕಲರು. ಅದನ್ನು ನಾವು ಅದಕ್ಕೊಂದು ಕವರ್ ಹಾಕಿ ಹಿಂಗೆ ಇಟ್ಕೊಂಡು ನಾವು ಪ್ರಾಜೆಕ್ಟ್ ಏನಾದ್ರು ಮಾಡಿದ್ರೆ ಅದ್ರಲ್ಲಿ ಹಾಕೊಂಡೋಗಿ ತೊಗೊಂಡೋಗಿ ಕೊಡ್ತಿದ್ವಿ. ಅದು ಆ ಥರದಲ್ಲಿ ಕರಪ್ಟ್ ಆಗ್ಬಿಡೋದು, ಏನಾಗೋದು. ಅದನ್ನು ಪ್ಲೇ ಮಾಡೋಂಥ ಮಷಿನ್ಸ್ ಹೆಂಗಿತ್ತು ಅಂದರೆ ಅದು ಇನ್ನೂ ಹಾರಿಬಲ್. ಅದು ಆ ಥರ ಟೆಕ್ನಾಲಜಿಲಿ ಓದಿ ಟೆಕ್ನಾಲಜಿ ಅಥವಾ ಲೈಫ್ ನಮ್ಗೇನು ಕಲಿಸ್ತೋ ಅದನ್ನು ಕಲ್ತು ಇಲ್ಲಿ ಬಂದಿದ್ದೀವಿ. ವಿ ಹ್ಯಾವ್ ಕಲಾಮಾಧ್ಯಮ ಹ್ಯಾಸ್ ಗಾಟ್ 17 lakhs ಫಾಲೋವರ್ಸ್ ಟುಡೇ. 17 lakhs. 17 lakhs is not a small thing, right? ಆ್ಯಂಡ್ ಆನ್ ಫೇಸ್ಬುಕ್ ಅರೌಂಡ್ 3.5 lakhs ಎಲ್ಲ ಸೇರಿ ಒಂದು 25 lakhs ಫಾಲೋವರ್ಸ್ ಇದ್ದಾರೆ ಅಕ್ರಾಸ್ ಗ್ಲೋಬ್. ಕನ್ನಡಿಗರು ಆ್ಯಂಡ್ ನಾನ್ ಕನ್ನಡಿಗರ್ಸ್ ತುಂಬ ನೋಡ್ತಾರೆ, ತಮಿಳು ತೆಲುಗು ಎಲ್ಲ ಭಾಷೆಯವ್ರು ನೋಡ್ತಾರೆ. ಯಾಕಂದ್ರೆ ನಮ್ಮ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಲೈಫ್ನ ಡೆಪ್ತಿಗೆ ಹೋಗಿ ವರ್ಕ್ ಮಾಡ್ತೀವಿ. ಯಾಕೆ ಇದು ಹೇಳ್ತೀನಿ ಗೊತ್ತಾ? ನನ್ನ ಬಗ್ಗೆ ಬೂಸ್ಟ್ ಮಾಡೋಕ್ಕಲ್ಲ, ಕಲಾಮಾಧ್ಯಮದ ಬಗ್ಗೆ ಬೂಸ್ಟ್ ಮಾಡೋಕ್ಕಲ್ಲ. ಇದು ಯಾವುದು ನಮ್ಮ ಕಾಲೇಜಲ್ಲಿ ಕಲಿಸಿಲ್ಲ ಅಂತ ಹೇಳೋಕ್ಕೆ. ಇವಾಗ ಗೆಟಿಂಗ್ ಮೈ ಪಾಯಿಂಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು BCA ಮಾಡಿ, BCom ಮಾಡಿ, MCom ಮಾಡಿ, CA ಮಾಡಿ, ಏನೇ ಮಾಡಿ, ಪ್ರಾಕ್ಟಿಕಲ್ ವರ್ಲ್ಡ್ ಬೇರೆ ಇದೆ. ಅದನ್ನು ಎಕ್ಸ್ಪೋಸ್ ಆಗಿ ನೀವು ಮಾರ್ಕ್ಸ್ ಇವತ್ತು ಇಲ್ಲಿ ಒಂದು ಮಾರ್ಕ್ಸ್ ಕಮ್ಮಿ ತೊಗೊಳ್ಳಿ, ವರಿ ಮಾಡಬೇಡಿ. ಲೈಫಲ್ಲಿ ಮಾರ್ಕ್ಸ್ ತೊಗೋಬೇಕು, ಅದು ಇಂಪಾರ್ಟೆಂಟ್. ಲೈಫಲ್ಲಿ ಸ್ಕೋರ್ ಮಾಡಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಹೋದ್ರೆ ರ್ಯಾಂಕ್ ಬಂದಿರ್ತಾರೆ, ಅಲ್ಲಿ ಫ್ಲಾಪ್ ಆಗ್ತಿರ್ತಾರೆ. ತುಂಬ ಜನ ನೀವು ಗಮನಿಸ್ತೀರಿ. ಪೇಪರ್ ತೆಗೀರಿ, ಸುಮ್ಮನೆ ಓದಿ, ಅಥವಾ ನ್ಯೂಸ್ ಓಪನ್ ಮಾಡಿ. ಸುಮ್ಮನೆ ಮದುವೆಗೆ 1 ಮಂತಿಗೆ ಡೈವರ್ಸು ಅಥವಾ ಏನೋ ಸಣ್ಣ ವಿಚಾರಕ್ಕೆ ಸೂಸೈಡ್, ಯಾಕೆ ಇವೆಲ್ಲ? ಅವರೆಲ್ಲ ಜೀನಿಯಸ್ಸು. 5 ಲಕ್ಷ 6 ಲಕ್ಷ ಸಂಬಳ ಬರ್ತಿರುತ್ತೆ. ದೇ ಡೋಂಟ್ ನೋ ಹೌ ಟು ಫೇಸ್ ಲೈಫ್. ತುಂಬ ದೊಡ್ಡದಿದೆ ಲೈಫು. ಅದೆಲ್ಲ ಫೇಸ್ ಮಾಡಿ ಅಂತ ಕೇಳ್ಕೊತಾ. ತುಂಬ ಒಳ್ಳೆ ಕಾಲೇಜ್, ಜೈ ಹಿಂದ್ ಕಾಲೇಜು. ಸರ್ ಜರ್ನಿನೇ ಕೇಳಿ, 18ನೇ ವಯಸ್ಸಿಗೆ ಅವ್ರು ಕೋಚಿಂಗ್ ಕ್ಲಾಸ್ ಶುರು ಮಾಡಿ ಇವತ್ತಿಗೆ ಅವರು ಕಾಲೇಜ್ ನಡೆಸ್ತಿರೋ ಸ್ಟೂಡೆಂಟ್ ಲೈಫಲ್ಲಿ. ನಮ್ಮ ಮುನ್ರಾಜ್ ಸರ್ ನೋಡಿ, ಅವ್ರು ಎಂಥ ಎಜುಕೇಟೆಡ್ ಅವರು. ಅಂದರೆ ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಥಿಯರಿ ಕಮ್ಮಿ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಜಾಸ್ತಿ ಮಾಡ್ಕೊಳ್ಳಿ. ಲೈಫ್ ನಿಮ್ಗೆ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ನೀವೆಲ್ಲ ನನ್ನ ಸಹೋದರರು ಸಹೋದರಿಯರು, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಆಲ್ ದ ಬೆಸ್ಟ್. ಡೂ ವೆಲ್, ಬಿ ಪ್ರಾಕ್ಟಿಕಲ್, ಬಿ ಅಪ್ಡೇಟೆಡ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಐಶ್ವರ್ಯ, ಫೈನಲ್ ಸೆಮ್ BCom. ನಾಟ್ ಓನ್ಲಿ ಲೆಕ್ಚರಿಂಗ್ ಇಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತೇನಿಲ್ಲ, ಬೋತ್ ಎಜುಕೇಷನ್ ವೈಸ್, ಲೆಕ್ಚರರ್ಸ್ ವೈಸ್ ಆಗಿರ್ಬೋದು, ಇಲ್ಲ ಔಟ್ಸೈಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲದರಲ್ಲೂ ಜೈ ಹಿಂದ್ ಹ್ಯಾಸ್ ಬಿನ್ ವೆರಿ ಗುಡ್. ಐ ಕ್ಯಾನ್ ಟೆಲ್ ದ್ಯಾಟ್. BCom ಆದಮೇಲೆ CS ಮಾಡಬೇಕಂತ ಇದ್ದೀನಿ ಸರ್. 2nd ಲೆವೆಲ್ ಸ್ಟಾರ್ಟ್ ಮಾಡಬೇಕು ಅಂತ. ಎಲ್ಲ ಕ್ಷೇತ್ರದಲ್ಲೂ ನಮಗೆ ಕನೆಕ್ಟ್ ಇದೆ. ನಮ್ಮ ಸ್ಟೂಡೆಂಟ್ಸ್ ಅವರಿಗೆ ಯಾವ ರೀತಿಯಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ, ನಾವು ಅಲ್ಲಿಗೆ ಅವ್ರನ್ನ ನೀಟಾಗಿ ಕೈ ಜೋಡಿಸೋ ಕೆಲಸ ನಾವು ಮಾಡ್ಬೋದು. ಎಲ್ಲ ಶ್ರೀಧರನ್ ಅಸೋಸಿಯೇಟ್ಸ್ ನಂಬರ್ 1 ಫೇಮಸ್ ಬ್ಯಾಂಗ್ಳೂರಲ್ಲಿ. ಕಂಪ್ನಿ ಸೆಕ್ರೆಟರಿ ದೇವಿಕಾ ಸತ್ಯನಾರಾಯಣ್ ಅಂತ. ಶ್ರೀಧರ್ ಸರ್ ಅವ್ರಿಗಾಗಲೇ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಸೊ ಸ್ಟೂಡೆಂಟ್ಸ್ಗೆ ಯಾರು ನಮ್ಮ ಲೆಕ್ಚರರ್, ನಮ್ಮ ಕ್ಲೋಸ್ ಫ್ರೆಂಡ್ ಮಿಸ್ಟರ್ ಭರತ್ ಅಂತ, ಅವರು ಕಂಪ್ನಿ ಸೆಕ್ರೆಟ್ರಿ. ನಮ್ಮದು ಅವ್ರದ್ದು ಅದು ಆಗಲೇ 20-25 ವರ್ಷದ ಸ್ನೇಹ. ಅವ್ರು ಬಂದು ಈ ಸ್ಟೂಡೆಂಟ್ಸ್ಗಳು ಪಾಠ ಮಾಡ್ತಾರೆ. ಅವ್ರು ಯಾವ ಕಾಲೇಜಲ್ಲಿ ಪಾಠ ಮಾಡಲ್ಲ, ನಮ್ಮ ಒಂದು ಫ್ರೆಂಡ್ಶಿಪ್ಗೆ ಬಂದು ಟೀಚ್ ಮಾಡ್ತಾರೆ, ಟೀಚಿಂಗ್ ಪ್ಯಾಷನ್ ಇರೋದ್ರಿಂದ. ಸೊ ಅವರೆಲ್ಲ ಒಂದು ರೋಲ್ ಮಾಡೆಲ್ಸ್ ಇವ್ರಿಗೆ. ಯಾವ ರೀತಿ ಇವ್ರಿಗೆ ಕನೆಕ್ಟ್ ಬೇಕು, CA ಮಿಸ್ಟರ್ ನಿಶಾಂಕ್ ಇದ್ದಾರೆ, ಕನೆಕ್ಟ್ ಮಾಡ್ತೀವಿ. CS ಮಾಡ್ತೀನಿ ಅಂದರೆ ಕನೆಕ್ಟ್ ಮಾಡ್ತೀವಿ. ಸಾಫ್ಟ್ವೇರ್ ಸೆಕ್ಟರಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾನೇ 8 ವರ್ಷ ಕೆಲಸ ಮಾಡಿದ್ದೀನಿ.
ಸೊ ಯಾವ ರೀತಿ ಇವ್ರಿಗೆ ಇಂಟ್ರೆಸ್ಟ್ ಇರಬೇಕು, ಇವ್ರು ಏನು ಮಾಡ್ತೀನಿ ಅಂತ ಹೇಳ್ತಾರೆ ನಾವು ಕನೆಕ್ಟ್ ಮಾಡೋದಕ್ಕೆ ನಾವು ರೆಡಿ. ಸೊ ಲಕ್ಷಾಂತರ ಜನ ಎಲ್ಲ UPSC ಎಕ್ಸಾಮ್ ನಾವು ಬರೀತೀವಿ, CA ಮಾಡ್ತೀನಿ, CS ಮಾಡ್ತೀವಿ ಅಂತ ಲಕ್ಷಾಂತರ ಜನ ಒಳಗಡೆ ಹೋಗ್ತಾರೆ. ಬಟ್ ಲಕ್ಷಾಂತರ ಜನದಲ್ಲಿ ಬೆರಳೆಣಿಕೆ ಒಂದು 10 ಜನ 15 ಜನ ಕ್ಲಿಯರ್ ಮಾಡ್ತಾರೆ. ಆ ರಿಮೈನಿಂಗ್ ಸ್ಟೂಡೆಂಟ್ಸ್ ಯಾಕೆ ಆಗಲ್ಲ? ಎಲ್ಲರಿಗೂ ಆಗುತ್ತೆ, ಬಟ್ ಅವ್ರು ಏನಾಗುತ್ತೆ ಅಲ್ಲಲ್ಲೇ ಅವ್ರು ಹಿಂದೆ ಬರ್ತಾರೆ ಬಿಕಾಸ್ ಆಫ್ ಡಿಸ್ಟ್ರಾಕ್ಷನ್ಸ್. ಸೊ ಸ್ಟೂಡೆಂಟ್ಸ್ಗಳಿಗೆ ಮೇಯ್ನ್ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಒಂದು ಸರಿ ನಾವು ಆ ಗೋಲ್ನ ನಾವು ಮೈಂಡಲ್ಲಿ ಇಟ್ಕೊಂಡ್ಮೇಲೆ, ಅದು CA ಆಗಿರ್ಬೋದು, CS ಆಗಿರ್ಬೋದು, ಅಥವಾ IAS ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋದಾಗಿರ್ಬೋದು, IPS ಎಕ್ಸಾಮ್ ಕ್ಲಿಯರ್ ಮಾಡೋದಾಗಿರ್ಬೋದು, ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಅವ್ರು ಕಂಪ್ಲೀಟ್ಲಿ ಕಮಿಟೆಡ್ ಆಗಿದ್ದು ನಂದಲ್ಲ ಅಂತ ಟೈಮ್ ಕಂಪ್ಲೀಟ್ ಡೇ ಇನ್ ಡೇ ಔಟ್ ಡೆಡಿಕೇಶನ್ ಕೊಟ್ಟರೆ 100% ಕ್ಲಿಯರ್ ಆಗ್ಬೋದು. ನನ್ನ ಹೆಸರು ವಾಸವಿ ಅಂತ, 6th BCom ಓದ್ತಿದ್ದೀನಿ. ಟೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಒಂದೊಂದು ಟೀಚರು ನಮ್ಮ ಲೈಫಲ್ಲಿ ನಾವೇನು ಮಾಡಬೇಕು ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾಟ್ ಓನ್ಲಿ ಅಬೌಟ್ ಟೀಚಿಂಗ್ ಬಟ್ ಅದರ್ ದನ್ ದಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಟೀಚರ್ಸ್ ಪ್ಲ್ಯಾನ್ ಮಾಡೋದಕ್ಕಿಂತ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಸೊ ಅದರಿಂದ ನಮ್ಗೆ ಏನಂದರೆ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸೊ ಅದರಿಂದ ನಾವು ಔಟರ್ ವರ್ಲ್ಡ್ಗೆ ಎಷ್ಟು ಧೈರ್ಯವಾಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ಸೆಮಿನಾರ್ಸ್ ಬಂದು ನಮ್ಮ ಎಬಿಲಿಟಿ ಏನು ಅಂತ ನಮಗೆ ತೋರಿಸೋ ಥರ ಒಂದು ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಅದೇ ಥರ ಮೇ ಬಿ ಅದರಿಂದ ನಮಗೆ ತುಂಬ ಕಾನ್ಫಿಡೆನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದೇ ಥರ ಗೆಸ್ಟ್ ಲೆಕ್ಚರರ್ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ಡ್ ಕಂಪನಿ ಸೆಕ್ರೆಟರೀಸ್ ಎಲ್ಲ ಬಂದು ನಮ್ಗೆ ಹೇಳ್ಕೊಡ್ತಾರೆ. ಸೊ ಅವ್ರು ಗೈಡೆನ್ಸ್ ಕೊಡ್ತಾರೆ, ಇದು ಮಾಡಿ ಇದು ಒಳ್ಳೇದಾಗುತ್ತೆ ನಿಮಗೆ ಅಂತ. ಸೊ ಆ ವಿಷಯದಲ್ಲಿ ನಮಗೆ ಕಾಲೇಜ್ ತುಂಬ ಲಕ್ಕಿ ಈ ಕಾಲೇಜಲ್ಲಿ ಇರೋದಕ್ಕೆ. ನನ್ನ ಹೆಸರು ದರ್ಶನ್ ಅಂತ, ನಾನು 6th BCom ಓದ್ತಾ ಇದ್ದೀನಿ ಜೈನ್ ಡಿಗ್ರಿ ಕಾಲೇಜಲ್ಲಿ. ಈ ಕಾಲೇಜಲ್ಲಿ ಒಂದೇನಂದರೆ ಮೇಯ್ನ್ ಸೆಮಿನಾರ್ ಇಷ್ಟ. ಯಾಕೆ ಅಂತಂದರೆ ಈಗ ಟೆಕ್ನಾಲಜಿ ಬಂದಿರೋದ್ರಿಂದ ಜನ ಆ್ಯಕ್ಚುಲಿ ಅವ್ರವ್ರ ಅಪ್ಪ ಅಮ್ಮನ ಹತ್ರನೂ ಮಾತಾಡೋದು ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ಜನ ಸ್ಟೂಡೆಂಟ್ಸು ರೋಡಿಗೆ ಬಂದು ಆಟ ಆಡೋದು ಬಿಟ್ಬಿಟ್ಟಿದ್ದಾರೆ. ಆದರೆ ಈ ಕಾಲೇಜಲ್ಲಿ ಸೆಮಿನಾರ್ ಮಾಡೋದ್ರಿಂದ ನಾವು 4 ಜನರ ಮುಂದೆ ನಿಂತ್ಕೊಂಡು ಕಾನ್ಫಿಡೆಂಟಾಗಿ ಏನು ಅನ್ಸುತ್ತೋ ಅದನ್ನು ಮಾತಾಡೋದು ಫಸ್ಟು. ಅಲ್ಲಿ ನಾವು ಕಂಟೆಂಟ್ ಹೇಳ್ತೀವೋ ಬಿಡ್ತೀವೋ ಫಸ್ಟ್ ಕ್ಲೀನಾಗೆ 4 ಜನರ ಮುಂದೆ ಭಯ ಇಲ್ಲದೆ ಮಾತಾಡಬೇಕು. ಅದನ್ನು ಮಾಡೋದು ಬಿಟ್ಬಿಟ್ಟವ್ರೆ. ಎಲ್ಲ ಏನಪ್ಪ ಊಟ ಮಾಡ್ದ ಅಂತಂದರೆ ನಾಚ್ಕೋತಾರೆ, ಏನಪ್ಪ ಆಟ ಆಡ್ದ ಅಂದರೆ ನಾಚ್ಕೋತಾರೆ. ಸ್ಟೂಡೆಂಟ್ಸು ಫೋನಿಂದ ಪೂರ್ತಿ ಆ ಫೋನ್ ಒಳಗಡೆ ಕೂತ್ಕೊಬಿಟ್ಟಿದ್ದಾರೆ. ಆದಷ್ಟು ನೀವು ಆಚೆ ಬಂದ್ಬಿಟ್ಟು ಚೆನ್ನಾಗಿ 4 ಜನರ ಜೊತೆ ಬೆರಿಬೇಕು, ಆಟ ಆಡಬೇಕು, ಖುಷಿಯಾಗಿರಬೇಕು. ಅದರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆದಮೇಲೆ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಈಗ ನಾನೇ ಇಷ್ಟು ಚೆನ್ನಾಗಿ ಮಾತಾಡಿದ್ನಲ್ಲ, ಇದೇ ಥರ ಆರಾಮಾಗಿ ಮಾತಾಡೋದು ಎಲ್ಲರೂ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ರೆ ನೀವು ಮುಂದೆ ಯಾರ ಹತ್ರನ ಏನು ಬೇಕಾದ್ರೂ ಮಾತಾಡಿ ಕೆಲಸ ಪಟ ಕೊಟ್ಬಿಡ್ತಾರೆ, ತಲೆ ಕೆಡ್ಸ್ಕೊಬಿಡಿ. ಸಬ್ಜೆಕ್ಟ್ ನಾಲೆಡ್ಜ್ ಮತ್ತು ಮಾತು ಗೊತ್ತಿರ್ಬೇಕು. ಇಂಗ್ಲೀಷ್ ಕಮ್ಯುನಿಕೇಷನ್, ಕನ್ನಡ ಕಮ್ಯುನಿಕೇಷನ್, ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕು ಕರೆಕ್ಟಾಗಿ. ಎಸ್, ಅದಿರಬೇಕು. ಅದಿದ್ದರೆ 100% ಗೆದ್ದಂಗೆ, ನೀವು ಅಲ್ಲೇ ಗೆದ್ದಂಗೆ. ಇದು 3 ಕರೆಕ್ಟಾಗಿ ತಿಳ್ಕೊಳ್ಳಿ. ನಾನು ಅದನ್ನು ಪ್ರತಿದಿನ ಇವ್ರಿಗೆ ಹೇಳೋದಷ್ಟೇ. ಪ್ರತಿ ವರ್ಷ ಇಯರ್ಲಿ ಒನ್ಸ್ ಸ್ಪೋರ್ಟ್ಸ್ ಅಕಾಡೆಮಿಕ್ಸ್ ನಡೆಸ್ತಾರೆ. ಅದರಲ್ಲಿ ಗ್ರೂಪ್ ಇವೆಂಟ್ಸು, ಆಮೇಲೆ ಇಂಡಿವಿಜುವಲ್ ಇವೆಂಟ್ಸು, ಅಥ್ಲೀಟ್ಸು, ಲಾಂಗ್ ಜಂಪು, ಮತ್ತೊಂದು ಜಾವ್ಲಿನ್ ಥ್ರೋ ಎಲ್ಲ ನಡೆಸ್ತಾರೆ. ಏನಂದರೆ ಸ್ಪೋರ್ಟ್ಸ್ ಡೇನು ಈಗ ಆಡೋದು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಸ್ಪೋರ್ಟ್ಸ್ನ ಅವರು ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ. ಪಬ್ಜಿ, ಫ್ರೀ ಫೈರು ಅವೆಲ್ಲ ಫೇಮಸ್ ಆಗಿಬಿಟ್ಟಿದೆ. ಸೊ ಆದಷ್ಟು ಈಗ ಎಷ್ಟೋ ಜನ ಹುಡುಗಿರು ಅವರು ರೋಡಲ್ಲಿ ಇಳಿದು ಆಡೋದು ಮರ್ತ್ಬಿಟ್ಟಿದ್ದಾರೆ. ಎಷ್ಟೋ ಜನ ಕ್ರಿಕೆಟ್ ಆಡೋಕ್ಕೆ ಬರೋಲ್ಲ, ಎಷ್ಟೋ ಜನ ಕಬಡ್ಡಿ ಆಡೋಕ್ಕೆ ಬರೋಲ್ಲ, ಖೋಖೋ ಆಡೋಕ್ಕೆ ಬರೋಲ್ಲ. ಸೊ ಆದಷ್ಟು ಇಲ್ಲಿ ಏನಂದರೆ ನಮ್ಗೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಸ್ಪೋರ್ಟ್ಸ್ ಡೇ ಆಡೋದ್ರಿಂದ ನಾವು ಕೈ ಕಾಲಾದರೂ ಆಡಿಸ್ತೀವಿ. ಈಗ ಅದು ಬಿಟ್ಬಿಟ್ಟಿದ್ದಾರೆ ಮಕ್ಕಳು. ಬರೀ ಅವ್ರಿಗೆ ಆಡ್ಸೋಕ್ಕೆ ಬರೋದು ಒಂದು ಬೆಳ್ಳಲ್ಲಿ ಹಿಂಗೆ ಆಡ್ತಾರೆ ಅಷ್ಟೇ. ಸೊ ಆದಷ್ಟು ಏನು ಮಾಡಿ ಅಂದರೆ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಡೇನ ಆಡಿ ಚೆನ್ನಾಗಿ ಎಂಜಾಯ್ ಮಾಡಿ. ನಿಮ್ಮ ಕೈಲಿ ಗೆಲ್ತಿರೋ ಸೋಲ್ತಿರೋ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ. ಎಷ್ಟೋ ಜನ ಅದು ಓಡಿದ್ರೆ ನಾನು ಸೋತ್ಬಿಟ್ರೆ ನಾಚ್ಕೋತೀನಿ ಅನ್ನೋ ಥರ ಇರ್ತಾರೆ. ಆ ಥರ ನಾಚ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಆಟ ಆಡಿ ಖುಷಿಯಾಗಿರಿ. ಇವರೆಲ್ಲ ನಮ್ಮ 2nd PU ಕಾಮರ್ಸ್ ಸ್ಟೂಡೆಂಟ್ಸ್. ಇವ್ರು ನಮ್ಮ ದಿವ್ಯಾ ಮೇಡಮ್ ಅಂತ. ಮೇಡಮ್ ನಮಸ್ತೆ ಮೇಡಮ್. ಸೊ ಇದು PhD ಮಾಡ್ತಾ ಇದ್ದಾರೆ. ಓಕೆ, ಆಗಲೇ ಡಬಲ್ ಡಿಗ್ರಿ. BCom ಮಾಡಿ CA ಮಾಡಬೇಕು ಅಂದ್ಕೊಂಡಿದ್ದೀನಿ. SSLCಲಿ ನಂದು 72 ಇತ್ತು, ಆದರೆ PUಗೆ ಬಂದಮೇಲೆ 93 ಬಂದಿದೆ. ಜೈನ್ PU ಕಾಲೇಜ್ ಸೇರಿದ್ಮೇಲೆ 93 ಬಂದಿದೆ. ನನ್ನ ಹೆಸರು ಅಮ್ನತಾಜ್. ನಾನು SLCಯಲ್ಲಿ 83% ತೊಗೊಂಡೆ ಮತ್ತು ಫಸ್ಟ್ PUCಯಲ್ಲಿ 95% ತೊಗೊಂಡಿದ್ದೀನಿ. ಈ ಕಾಲೇಜ್ ತುಂಬ ಹೆಲ್ಪ್ ಮಾಡುತ್ತೆ. ಎಕ್ಸಾಮ್ಸ್ಗೆ ತುಂಬ ಪ್ರಿಪ್ರೇಷನ್ ಮಾಡ್ತಾರೆ. ನಾವು ಒಳ್ಳೆ ಮಾರ್ಕ್ಸ್ ತೊಗೊಳ್ಬೋದು ಎಕ್ಸಾಮ್ಸಲ್ಲಿ. ನನ್ನ ಹೆಸರು ಅಮೂಲ್ಯ ಅಂತ, ಕಾಮರ್ಸ್ 2nd PUC. ನಾನು ನನ್ನ ಸ್ಕೂಲಲ್ಲಿ 83% ಬಂತು. ಫಸ್ಟ್ PUನಲ್ಲಿ ನಂಗೆ 95% ಬಂದಿದೆ. ಅದಷ್ಟೇ ಅಲ್ಲದೆ ನನ್ನ ಬಿಸ್ನೆಸ್ ಮತ್ತು ಎಕನಾಮಿಕ್ಸಲ್ಲಿ 100 out of 100 ಬಂದಿದೆ. ಇದಕ್ಕೆಲ್ಲ ರೀಸನ್ ಅಂದರೆ ನನಗೆ ಇಲ್ಲಿ ಸೇರಿದ್ದಕ್ಕೆ ಕಾರಣ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾನು ಹಾಕಿದ ಎಫರ್ಟ್ಸು ಅಲ್ಲದೆ ನಾನು ಇಲ್ಲಿ ಸೇರಿದ್ದು ಮೇಯ್ನ್ ಕಾರಣ. ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗಿಂದನೂ ನಮಗೆ ಎಲ್ಲ ಸಬ್ಜೆಕ್ಟ್ಸ್, ಎಲ್ಲ ಟಾಪಿಕಲ್ಲೂ ನಮಗೆ ಇಂಡಿವಿಜುವಲಾಗಿ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಏನೇ ಡೌಟ್ ಇದ್ದರೂ ಟೀಚರ್ಸ್ ಬಂದ್ಬಿಟ್ಟು ನಮಗೆಲ್ಲರಿಗೂ ಎಷ್ಟೇ ಡೌಟ್ ಕೇಳಿದ್ರು ನಮ್ಗೆ ಸಾಲ್ವ್ ಮಾಡೋರು. ಡಿಸಿಪ್ಲಿನ್ ಫಸ್ಟ್ ಡಿಸಿಪ್ಲಿನ್ ಅಂತ ಇತ್ತು. ನಾವು ಯಾರೂ ಮಿಸ್ಬಿಹೇವ್ ಮಾಡಲ್ಲ. ನಮಗೆ ಎನ್ವಿರಾನ್ಮೆಂಟ್ ಕ್ಲಿಯರ್ ಆಗಿರೋದು, ಅದರಿಂದ ಎಲ್ಲ ನಂಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು
ಇಷ್ಟು ಸ್ಕೋರ್ ಮಾಡಬೇಕಂದ್ರೆ ನಾನು ಎಫರ್ಟ್ ಹಾಕಿದ್ದು ಸಹ ಮತ್ತು ಎಕ್ಸಾಮ್ಸಿಗೂ ಮುಂಚೆ ನಮ್ಗೆ ತುಂಬ ಟೆಸ್ಟ್ ಕೊಡೋರು, ಅಸೈನ್ಮೆಂಟ್ಸ್ ಕೊಡೋರು. ಎಕ್ಸಾಮ್ ಅಂದಿದ ತಕ್ಷಣ ಒಂದು ಭಯ ಬರಲ್ಲ ನಮಗೆ, ಈಸಿಯಾಗಿ ಬರ್ಕೊಂಡು ಹೋದ್ವಿ. 3 hours ಬರೆಯೋ ಎಕ್ಸಾಮ್ ನಾವು 1.5 hourಲ್ಲೇ ಮುಗಿಸ್ತೀವಿ. ಅಕೌಂಟೆನ್ಸಿನೇ ಅಷ್ಟು ಬೇಗ ಮುಗಿಸ್ತೀವಿ, ಎಲ್ಲ ಸ್ಟೂಡೆಂಟ್ಸು ಹಂಗೆ ಮುಗಿಸ್ತೀವಿ. ಲಾಸ್ಟ್ ಬ್ಯಾಚಲ್ಲೂ ಸಹ ನಮ್ಮ 100% ರಿಸಲ್ಟ್ ಕೊಟ್ಟಿದ್ದೀವಿ. ಇದಕ್ಕೆಲ್ಲ ನಮ್ಮ ಚೇರ್ಮನ್ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಡಿಸಿಪ್ಲಿನ್ ಮತ್ತು ವೆಲ್ ಟ್ರೈನ್ಡ್ ಫ್ಯಾಕಲ್ಟೀಸೇ ಕಾರಣ. How many types of accounts do we have? Okay, in the last class I taught you golden rules, right? What does personal account rule says? See, without these rules you cannot prepare all these formats. That's the reason they are called as golden rules of accountancy. ಒಂದ್ಸಲ ಇಂಗ್ಲೀಷಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀವಿ, ಒಂದ್ಸಲ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಮನೆಗೆ ಹೋಗಿದ ತಕ್ಷಣ ಅದು ಬರೀ ಪ್ರಾಕ್ಟೀಸ್ ಆಗಬೇಕೇ ಹೊರತು ನನಗೆ ಗೊತ್ತಿಲ್ಲ, ಇದು ನಂಗೆ ಅರ್ಥ ಆಗಿಲ್ಲ ಅನ್ನೋ ಮನೋಭಾವದಿಂದ ಅವ್ರು ಈಚೆ ಹೋಗ್ಬಾರ್ದು. ಇವತ್ತು ನಾನು 1 hour ಕೂತೆಪ್ಪ ನಾನು ಏನೋ ಕಲಿತೆ ಆ ಕ್ಲಾಸಲ್ಲಿ ಅನ್ನೋ ಮನೋಭಾವ ಅವ್ರಿಗೆ ಬರಬೇಕು. ಅವ್ರು ಬರೋವರೆಗೂ ನಾವು ಬಿಡಲ್ಲ, ಅವರು ನಮ್ಮನ್ನ ಬಿಡಲ್ಲ. ಲೆಫ್ಟಲ್ಲಿ ಡೆಬಿಟ್ ಯಾಕೆ ಬರಿಬೇಕು, ಕ್ರೆಡಿಟ್ ಯಾಕೆ ಬರಿಬೇಕು? ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕಾಮರ್ಸ್ ಆಗಲಿ ಅಥವಾ ಯಾವುದೇ ಸಬ್ಜೆಕ್ಟ್ಗಳಾಗಲಿ ನಾವು ಹೇಗೆ ಜ್ಞಾನ ಬಳಸ್ಕೊತೀವಿ ಅನ್ನೋದಾದರೆ ಹೆಂಗೆ ಬಳಸ್ಕೋಬೇಕು ಅಂದರೆ, ಯಾವುದೋ ಒಂದು ಪದನ ನೋಡಿರ್ತೀರ, ಆ ಪದದಲ್ಲಿ ಅದು ಯಾಕೆ, ಏನು, ಯಾಕೆ ಮಾಡಬೇಕು, ಎಲ್ಲಿಂದ ಬಂತು, ಏನು ಹಂಗಂದ್ರೆ ಅನ್ನೋದನ್ನು ತಿಳ್ಕೊಂಡ್ರೆ, ವೈ, ವೆನ್, ವಾಟ್, ಹೌ ಅಂತ ತಿಳ್ಕೊತಾ ಹೋದರೆ ನಮಗೆ ಕಾಮರ್ಸ್ ಆಗಲಿ ಬೇರೆ ಯಾವುದೇ ವಿಚಾರಗಳಾಗಲಿ ಅದ್ರ ಬಗ್ಗೆ ನಾಲೆಜ್ ಬೆಳಿಬೇಕು ಅಂದರೆ ಈ 4 ವಿಚಾರಗಳು ನಮಗೆ ತಲೆಯಲ್ಲಿರಬೇಕು. ವೆನ್, ವೈ, ಹೌ, ವಾಟ್ ಅನ್ನೋದು ನಮ್ಮನ್ನು ನಾವೇ ಕೇಳ್ತಾ ಹೋದರೆ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಸಿಗುತ್ತೆ. And body need not be positively charged. This charged body may be, it can be negatively charged also. ಹೌದಾ? ಎರಡೇನೋ possibilities. Will it happen or not? Which we have discussed in the chapter 1 or not? ಸೇಮ್ ಥಿಂಗ್ ಐ ಆಮ್ ರಿಪೀಟಿಂಗ್. ನೆಟ್ ಚಾರ್ಜ್ 0 ಆದಾಗ ನೆಗೆಟಿವ್ ಚಾರ್ಜು ಈ ಕಡೆ ಅಲೈನ್ ಆಗುತ್ತೆ, ಪಾಸಿಟಿವ್ ಚಾರ್ಜು ಆ ಕಡೆ ಅಲೈನ್ ಆಗುತ್ತೆ. ಹೌದಾ ಅಲ್ವಾ? ಭಾನುಪ್ರಕಾಶ್ ಅವರು ವಿಜ್ಞಾನ ಕನ್ನಡದಲ್ಲಿ ಹೇಳ್ಕೊಳಕ್ಕೆ ಸಾಧ್ಯ ಇದೆ? ಇದೆ ಸರ್. ಕೆಲವು ಟರ್ಮ್ಸು ಇವಾಗ ಚಾರ್ಜ್ಡ್ ಬಾಡಿ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ ಸರ್. ಚಾರ್ಜ್ಡ್ ಬಾಡಿ ಇದ್ದರೆ ನಾನು ಯೂಸ್ ಮಾಡಬೇಕು. ಬಟ್ ಅಷ್ಟರ್ಥ ಖಂಡಿತ ಆಗುತ್ತೆ. ಆಗುತ್ತೆ, ಆರಾಮ್ಸೆ ಕನ್ನಡ ಬರೀ ಇಂಗ್ಲೀಷ್ ಅಲ್ಲ, ಕನ್ನಡದಲ್ಲಿ ಆರಾಮ್ಸೆ ಡಿಸ್ಕಸ್ ಮಾಡ್ಬೋದು, ಏನೂ ತೊಂದರೆ. ಸೊ ಉದಾಹರಣೆಗೆ ಈ ಕನ್ನಡ ಮಾಧ್ಯಮದಿಂದ ಬಂದು ಕೆಲವು ಮಕ್ಕಳು ವಿಜ್ಞಾನಕ್ಕೆ ಸೇರಿಕೊಂಡು ಕಷ್ಟ ಅನುಭವಿಸುವಾಗ ಈ ಥರ ಬಳಸ್ಬೋದಾರ? ಬಳಸಬೇಕು ಸರ್. ಸರ್, ಮಕ್ಕಳು ಯಾವಾಗಲೂ ಹೋಮೋಜೀನಿಯಸ್ ಇರಲ್ಲ, ಹೆಟ್ರೋಜೀನಿಯಸ್ ಇರ್ತಾರೆ. ಒಂದು ಮಗು 90% ಇರೋ ಮಗು ಇರುತ್ತೆ, ಇನ್ನೊಂದು ಮಗು 30% ಇರೋ ಮಗು ಇರುತ್ತೆ. ನಾವು ಅಡ್ರೆಸ್ ಮಾಡುವಾಗ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಒಬ್ಬರನ್ನೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನಿಮಗೆ ತುಂಬ ಬೇಗ ಅರ್ಥ ಆಗುತ್ತೆ. ಯಾವುದಾದ್ರೂ ಒಂದು ಟಾಪಿಕ್ಕು, ಬುದ್ಧಿವಂತಿಕೆ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಯಾವುದಾದ್ರೂ ಒಂದು ವಿಷಯ ನಿಮಗೆ ತುಂಬ ಫಾಸ್ಟಾಗಿ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗಲ್ಲ. ಮೀನು ಚೆನ್ನಾಗಿ ಈಜುತ್ತೆ, ಹಕ್ಕಿ ಚೆನ್ನಾಗಿ ಹಾರುತ್ತೆ, ಬಟ್ ಅದನ್ನೇ ಜಡ್ಜ್ಮೆಂಟಾಗಿ ತೊಗೊಂಡು ನೀನು ಮೀನು ಹೋಗ್ಬಿಟ್ಟು ಹೇಳೋದು ನೀನು ಯಾಕೆ ಚೆನ್ನಾಗಿ ಇದು ಸಕ್ಸಸ್ನ ಈಜೋದ್ರಿಂದಾನೇ ನೀನು ಸಕ್ಸಸ್ಫುಲ್ ಅಂತ ತೊಗೊಂಡ್ರೆ ವರ್ಕ್ ಆಗಲ್ಲ. ಪ್ರತಿಯೊಬ್ಬರು ಯೂನಿಕ್. ಗ್ರೇಟ್. ಭಾನುಪ್ರಕಾಶ್ ಅವರು ಎಷ್ಟು ಚೆನ್ನಾಗಿ ವಿಜ್ಞಾನನ ಕನ್ನಡದಲ್ಲಿ ಪಾಠ ಮಾಡ್ಬಿಟ್ರು ನೋಡಿ, ಥ್ರಿಲ್ ಮಾಡಿಬಿಟ್ರು ಅವ್ರನ್ನ. ಎಷ್ಟನೇ ವರ್ಷ ತಪ್ಪ ಕರಿಯರ್ ಇದು? 35 years. 35 ವರ್ಷದಿಂದ ಪಾಠ ಮಾಡ್ತಾರೆ. ಹೊಡಿರೋ ಕ್ಲಾಪು.